ಹಲೋ ನಮಸ್ಕಾರ, ನಾನು ರಂಗನಾಥ್. ಇವತ್ತಿನ ಹಾಟ್ ಸೀಟಿನ ವಿಶೇಷ ಸಂದರ್ಶನ ಮಾಲಿಕೆಯನ್ನು ಪ್ರಾರಂಭ ಮಾಡ್ಕೋತಾ ಇದ್ದೀವಿ. ಇದು ಚುನಾವಣಾ ವಿಶೇಷ. ಈ ಬಾರಿಯ ಕುರುಕ್ಷೇತ್ರದಲ್ಲಿ ಏನಾದೀತು ಅನ್ನುವುದಕ್ಕೆ ಮೊದಲು ಯಾರು ಏನಾದರೂ ಅನ್ನುವುದನ್ನು ಮಾತ್ರ ನಾವು ರೆಕಾರ್ಡ್ ಮಾಡುವಂಥ ಟೈಮ್ ಇದು. ಬಿಕಾಸ್ ಇಂತಹ ಒಂದು ಫಿಯರ್ಸ್ ಫೈಟಿಂಗನ್ನು ಬಹುಶಃ ಇನ್ ಕರ್ನಾಟಕ ನೋಡೋದು ಕಷ್ಟ ಇದೆ. ಅಂಥ ಅನ್ಬಿಲೀವಬಲಿ ಫಾಟ್ ಎಲೆಕ್ಷನ್ ಇದು. ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅದೃಷ್ಟವನ್ನು ಹೊರಗೆ ಹಚ್ಚುವ ನಾಯಕತ್ವದ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂಥವರು ರಾಜ್ಯದಲ್ಲಿ ಶ್ರೀ BS ಯಡಿಯೂರಪ್ಪನವರು. ಯಡಿಯೂರಪ್ಪನವರು ಹೋರಾಟಕ್ಕೆ ಹಿಂಜರಿಯುವ ವ್ಯಕ್ತಿ ಅಲ್ಲ, ಸುಲಭವಾಗಿ ಬಗ್ಗುವ ವ್ಯಕ್ತಿಯೂ ಅಲ್ಲ. ಆದರೆ ಇವತ್ತಿನ ಸನ್ನಿವೇಶದಲ್ಲಿ ಹಲವಾರು ಒಂದು ರೀತಿ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ತನ್ನ ಹೋರಾಟವನ್ನು ಅವರು ದಿಕ್ಕು ತೋರಿಸ್ಕೊಂಡು ಹೋಗಲೇಬೇಕು, ಬೇರೆ ದಾರಿ ಇಲ್ಲ ಅವರಿಗೆ. ಮೊದಲನೆಯ ಸಂದರ್ಶನವಾಗಿ ಈ ಮಾಲಿಕೆಯಲ್ಲಿ ನಾವು ಶ್ರೀ ಯಡಿಯೂರಪ್ಪನವರನ್ನು ಈ ದಿನ ನಿಮ್ಮ ಮುಂದೆ ಕರೆದುಕೊಂಡು ಬರ್ತಾ ಇದ್ದೀವಿ. ರಾಜ್ಯದ ಜನರಿಗೆ ಅವರ ಕನಸೇನು ಮತ್ತು ಸವಾಲೇನು ಈ ಎರಡನ್ನು ಕೇಳಲೇಬೇಕಲ್ಲ ನಾವು. ಪಟ್ಟಿಯ ಬಿಡುಗಡೆ ಮಾಡುವ ಸಾಹಸದ ಮಧ್ಯೆ ಯಡಿಯೂರಪ್ಪನವರು ನನ್ನ ಜೊತೆ ಬಂದಿದ್ದಾರೆ. ಎಲ್ಲೋ ಅಫಜಲಪುರದಿಂದ ಮಾತು ಕೊಟ್ಟಿದ್ದೇನೆ ಎಂಬ ಏಕೈಕ ಕಾರಣಕ್ಕೆ ಸ್ಟುಡಿಯೋವರೆಗೂ ಆಗಮಿಸಿದ್ದಾರೆ. ಐ ಆಮ್ ವೆರಿ ಥ್ಯಾಂಕ್ಫುಲ್. ಈ ಕಾಲದಲ್ಲಿ ಸ್ವಲ್ಪ ಮಾತು ಕೊಟ್ಟಿದ್ದು ಉಳಿಸ್ಕೊಳ್ಳೋ ಜನ ಕಷ್ಟ. ಅಟ್ಲೀಸ್ಟ್ ನನ್ನ ಇಂಟರ್ವ್ಯೂದಕ್ಕಾರು ಒಪ್ಕೊಂಡಿದ್ದಾರಲ್ಲ ಅವರು, ಅದಕ್ಕೆ ಒಪ್ಕೊಂಡು ಥ್ಯಾಂಕ್ ಯು. ತಮಗೆ ನಮಸ್ಕಾರ, ಸ್ವಾಗತ, ಒಳ್ಳೆಯದಾಗಲಿ. ಯಾಕೋ ಇತ್ತೀಚೆಗೆ ನಾನು ಯಡಿಯೂರಪ್ಪನವ್ರನ್ನ ನೋಡ್ತಾ ಇದ್ದರೆ ಸಣ್ಣದಾಗಿ ಬದಲಾಗ್ಬಿಟ್ರು ಅನ್ಸತ್ತಪ್ಪ. ರಂಗನಾಥ್ ಅವರು ಹೇಳ್ತಾರೆ ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು. ಇಲ್ಲ, ಎರಡು ಬದಲಾವಣೆ ಯಡಿಯೂರಪ್ಪನವ್ರದ್ದು. ಒಂದು, ಮುಖ್ಯಮಂತ್ರಿ ಆಗಿದ್ದಾಗ ನಿಮ್ಮ ಮುಂಗೋಪವನ್ನು ನಿಮಗೆ ನಿಯಂತ್ರಿಸಲು ಆಗುವುದಿಲ್ಲ ಅನ್ನೋ ಒಂದು ಬಹುಜನರ ಅಭಿಪ್ರಾಯ ಇತ್ತು. ಆಗಲ್ಲ ಮುಂಗೋಪಿಗಳನ್ನು ಮುಂದುವರ್ಸೋಕ್ಕೆ ಅಂತ. ನನ್ನ ಪ್ರಕಾರ ಮುಂಗೋಪ ಇರಬೇಕು ಅಂತ ನನ್ನ ವಾದ. ಯಾಕಂದರೆ ನನಗಿದೆ, ನನ್ನ ಸಹೋದ್ಯೋಗಿಗಳ ಜೊತೆ ಅದು ನನಗಿದೆ. ಅದು ಆ ಮುಂಗೋಪ ಒಳಿತನ್ನು ಮಾಡಲು ಬಯಸುವ ಮುಂಗೋಪಗಳವೆಲ್ಲ ನಿಮ್ಗೆ ತುಂಬ ಇತ್ತು, ನನಗೂ ಅರಿವಿದೆ, ತಮಗೂ ಅರಿವಿದೆ. ಬಟ್ CM ಆದಾಗ ಇಟ್ ವಾಸ್ ಎನ್ ಅನ್ಬಿಲೀವಬಲ್ ಚೇಂಜ್ ಇನ್ ಯು. ತಾವು ಅದನ್ನು ಬದಲಾವಣೆ ಮಾಡ್ಕೊಂಬಿಟ್ರಿ, ಭಾಳ ಪೇಷನ್ಸ್ ಬೆಳೆಸ್ಕೊಂಡ್ರಿ. ಈಗ ಒಂಥರ ಅಗ್ರೆಸಿವ್ನೆಸ್ಸಿಂದ ಒಂಚೂರು ತಣ್ಣಗಾಗಿದ್ದೀರಿ ಅನ್ಸತ್ತೆ. ಯಾಕಂಗೆ ನನಗೇನಾಗನ್ಸೋದಿಲ್ಲ. ಪ್ರಶ್ನೆ ಏನು ಅಂದರೆ, ಇವತ್ತಿನ ಕಾಲಕ್ಕೆ ತಕ್ಕಂತೆ ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಾಗಿರೋ ಈ ಸಂದರ್ಭದಲ್ಲಿ ಸ್ವಲ್ಪ ಶಾಂತ ರೀತಿಯಿಂದ ಸಮಾಧಾನದಿಂದ ಎಲ್ಲರ ಜೊತೆಗೂಡಿಸ್ಕೊಂಡು ಹೋಗುವಂಥ ದೊಡ್ಡ ಸವಾಲು ನನ್ನ ಮೇಲಿದೆ. ಅಭ್ಯರ್ಥಿಗಳ ಆಯ್ಕೆ ಮುಗಿದ ಮೇಲೆ ಒಂದು ಸಮಾಧಾನ, ತೃಪ್ತಿ ಬರುತ್ತೆ. ಇಲ್ಲದಿದ್ದರೆ ನೋಡಿ, ಮನೆ ಮುಂದೆ ದಿನ ಸಾವಿರಾರು ಜನ ಅವರು ಇವರು ಅಪೇಕ್ಷಿತರು ಅನ್ನೋದು ಗೊಂದಲಗಳಿತ್ತು. ಇವತ್ತು ₹1 ಬಂದಿದೆ, ಇನ್ನು 11 ಸೀಟ್ ಮಾತ್ರ ಉಳಿದಿದೆ. ಸೊ ಅದರಿಂದ ನನ್ನ ಅಗ್ರೆಸಿವ್ನೆಸ್ಸು ಆಡಳಿತ ನಡೆಸುವಂಥ ಸಂದರ್ಭದಲ್ಲಿ ಜನಪರ ಕಾರ್ಯಕ್ರಮ ಮಾಡೋದ್ರ ಬಗ್ಗೆ ತೋರಿಸಿ ಅಗ್ರೆಸಿವ್ನೆಸ್. ನಾ ಇಂಟರ್ವ್ಯೂನಲ್ಲಿ ಅಂದರೆ ಇದು ನನ್ನ ಕೊನೆಯ ಚುನಾವಣೆ ಅಂತಾಗಿ ನನ್ನಲ್ಲಿರುವ ಎಲ್ಲ ಅಸ್ತ್ರಗಳನ್ನು ಪ್ರಯೋಗ ಮಾಡೇ ಬಿಡ್ತೀನಿ ಅಂತಾನೇನು ಈ ಬಾರಿಯಾಗರೆ? ಇಲ್ಲ, ನಿಶ್ಚಿತವಾಗಿ ನಾನೇನು ಜನರಿಗೆ ಭರವಸೆಯನ್ನು ಕೊಟ್ಟಿದ್ದೇನೆ, ಜನ ಏನು ವಿಶ್ವಾಸ ಇಟ್ಕೊಂಡಿದ್ದಾರೆ. ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಪ್ರಧಾನಿಯವರು ನನ್ನ ಮೇಲೆ ವಿಶ್ವಾಸ ಇಟ್ಟು ಇಡೀ ದೇಶದ ಯಾವುದೇ ರಾಜ್ಯದಲ್ಲಿ 2 ವರ್ಷಕ್ಕೆ ಮುಂಚೆನೇ ನಿನ್ನ ಅಧ್ಯಕ್ಷ ಮುಂದಿನ ಮುಖ್ಯಮಂತ್ರಿ ಹೇಳಿದಂಥ ಉದಾಹರಣೆ ಇಲ್ಲ. ಇಷ್ಟೊಂದು ಅಪರೂಪದ ವಿಶ್ವಾಸವನ್ನು ನನ್ನ ಮೇಲೆ ಇಟ್ಟಾಗ ಅದನ್ನು ಸಾಧನೆ ಮಾಡಿ ತೋರಿಸಬೇಕು ಅನ್ನುವಂಥ ದೃಢ ಸಂಕಲ್ಪ ನಂದು. ಅದಕ್ಕಾಗಿ ಹಗಲು ರಾತ್ರಿ ನಾನು ಕೆಲಸ ಮಾಡ್ತಾ ಇದ್ದೇನೆ. 2 ವರ್ಷ ಆಯಿತು ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ದಿವಸ ಅಧಿಕಾರ ಸ್ವೀಕಾರ ಮಾಡಿದಂಥವನು. ಅವತ್ತಿಂದ ಇವತ್ತಿನವರೆಗೆ ಕರ್ನಾಟಕ ರಾಜ್ಯವನ್ನು 3 ಸುತ್ತು ಬಂದಿದ್ದೇನೆ. ವಾತಾವರಣ ನಮ್ಮ ನಿರೀಕ್ಷೆ ಮೀರಿ ಚೆನ್ನಾಗಿದೆ. ಅಂದರೆ ಫಲ ಕೊಡುತ್ತೆ 101% ಅಂತ ನಿಮ್ಮ ವಾದ ಮತ್ತು ನಿರೀಕ್ಷೆ ಮತ್ತು ಬಯಕೆ ಎಲ್ಲವೂ ಇದ್ದೇ ಇರುತ್ತೆ ಸಹಜವಾಗಿ. ನಿಶ್ಚಿತವಾಗಿ ಮುಖ್ಯಮಂತ್ರಿ ಪದವಿ ನಿಮ್ಗೆ ಹೊಸದಲ್ಲದಿರ್ಬೋದು, ಸವಾಲು ಮಾತ್ರ ಮಗದೊಂದು ಅಷ್ಟೇ. ಆಲ್ ರೈಟ್. ಅಂದರೆ ಮಾಗಿರುವ ಯಡಿಯೂರಪ್ಪನವರು 13ರ ಚುನಾವಣೆಯನ್ನು ತನ್ನ ನೆನಪಿನ ಪುಟಗಳಿಂದ ಪಕ್ಕಕ್ಕೆ ತಳ್ಳಿ ಹೊರಕ್ಕೆ ಬರುವುದರಲ್ಲಿ ಸಂಪೂರ್ಣ ಯಶಸ್ವಿಯಾಗಿದ್ದಾರಾ? ಖಂಡಿತ. 2013ರ ಸಮಯ ನಿಮಗೆ ನೆನಪಿದೆ. ನಾವು ಈ ಚಾನಲನ್ನು ಸ್ಟಾರ್ಟ್ ಮಾಡಿ ಭಾಳ ದಿನ ಆಗಿರಲಿಲ್ಲ. ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೆ. ಆ ದಿನ ನಿಮ್ಮಲ್ಲಿದ್ದ ಬೇಗುದಿ, ಸಂಕಟ, ಕೋಪ, ಬೇಸರ ಎಲ್ಲವನ್ನು ಕಂಡಿದ್ದೆ. ಒಂದು ರೀತಿ ನಾವು ಯು ಫೀಲ್ ಐ ಆಮ್ ಹ್ಯಾಪಿ, ಐ ಹ್ಯಾವ್ ಬಿನ್ ಏಬಲ್ ಟು ಕಮ್ ಔಟ್ ಆಫ್ ಆಲ್ ದಟ್, ಅದೆಲ್ಲವನ್ನು ದಾಟಿ ಬಂದಿದ್ದೇನೆ, ಮತ್ತೆ ನಾನು ಪಕ್ಷಕ್ಕೆ ಸಹ್ಯವಾದ್ನಲ್ಲ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯ್ತಾ? ಹೇಗೆ? ಖಂಡಿತ 100ಕ್ಕೆ 100.
ಡಿಡ್ ಯು ಎಕ್ಸ್ಪೆಕ್ಟ್ ಇಟ್? ಇದು ಹಿಂಗಾಗತ್ತೆ. 5 ವರ್ಷದ ಹಿಂದಕ್ಕೆ ನಿಮ್ಮನ್ನು ಎಳ್ಕೊಂಡು ಹೋಗ್ತೀನಿ ನಾನೀಗ. ಡಿಡ್ ಯು ಎಕ್ಸ್ಪೆಕ್ಟ್ ಇಟ್? 5 ವರ್ಷದ ನಂತರ ಹೀಗಾಗಬೇಕಾಗತ್ತೆ ಯಡಿಯೂರಪ್ಪನವ್ರ ನಾನು ಲೈಫಲ್ಲಿ? ನಿರೀಕ್ಷಣೆ ಮಾಡಿರಲಿಲ್ಲ. ಅತ್ಯಂತ ಪ್ರಾಮಾಣಿಕ ರಂಗನಾಥ್, ನಿಮ್ಮ ಮುಂದೆ ಹೇಳಬೇಕು ಅಂದರೆ ಅದೇನೋ ಅದಮ್ಯವಾದ ವಿಶ್ವಾಸ ಪ್ರಧಾನಿಯವರು ನನ್ನ ಮೇಲಿಟ್ಟು, ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾಜಿಯವರು ಕರೆದು ನೀನು ಮುಂದಿನ ಅಧ್ಯಕ್ಷ, ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಒಂದೇ ಬಾರಿಗೆ ಘೋಷಣೆ ಮಾಡಿ ನಾನು ಕಳಿಸ್ಕೊಟ್ರು 2 ವರ್ಷದಿಂದ. ಆ ಇಟ್ಟಿರುವಂಥ ಅದಮ್ಯವಾದ ವಿಶ್ವಾಸ, ಆ ರೀತಿ ನಾನು BJPಗೆ ವಾಪಸ್ ಹೋದೆ. ಆದರೆ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಪ್ರಧಾನಿಯವರು, ರಾಷ್ಟ್ರೀಯ ಅಧ್ಯಕ್ಷ ಹೇಳ್ತಾರೆ ನಿರೀಕ್ಷೆ ಮಾಡಿ. ಏನನ್ನ ನೋಡಿ ಪ್ರಧಾನಿಗಳು ಮತ್ತು ಅಮಿತ್ ಶಾ ಈ ನಿರ್ಧಾರಕ್ಕೆ ಬಂದರು ಹಾಗಾದ್ರೆ ಯಡಿಯೂರಪ್ಪನವ್ರಲ್ಲಿ? ನಮಗೆ ಗೊತ್ತಿರ್ಬೋದು, ನಮಗೆ ಗೊತ್ತೂ ಇದೆ, ನಮಗೆ ಗೊತ್ತಿಲ್ಲದೆ ಇರೋ ಸತ್ಯ ಏನಲ್ಲ ಅದು. ಅವ್ರು ಏನನ್ನು ನೋಡಿರ್ಬೋದು? ಆರ್ ವಾಸ್ ಇಟ್ ಆಲ್ಸೋ ನೋ ಆಪ್ಷನ್ ಟು BJP ಅದರ್ ದ್ಯಾನ್ ಯಡಿಯೂರಪ್ಪ? ನೋಬಡಿ ಕ್ಯಾನ್ ಲೀಡ್ ಇಟ್ ಹಿಯರ್. ನಾನು ಆ ಮಾತನ್ನು ಹೇಳೋಕ್ಕೆ ಇಚ್ಛೆ ಪಡೋದಿಲ್ಲ ಈ ಸ್ಥಾನದಲ್ಲಿ ಕುಂತ್ಕೊಂಡು. ಆದರೆ ನನ್ನ ಬಗ್ಗೆ ಅದಮ್ಯವಾದ ವಿಶ್ವಾಸ ಇಟ್ಕೊಂಡು ಈ ಜವಾಬ್ದಾರಿ ಕೊಟ್ಟಿದ್ದಾರೆ. ಏನು ವಿಶ್ವಾಸಕ್ಕೆ ಕಾರಣ ಏನಿರ್ಬೋದು? ಯಡಿಯೂರಪ್ಪನ ನೇತೃತ್ವ, ಯಡಿಯೂರಪ್ಪನವರು ಇಲ್ಲದೆ ಒಂದು ಚುನಾವಣೆ ಅವರು ಎದುರಿಸಾಗಿತ್ತು. ಇಬ್ಬರು ಪಾಠ ಕಲ್ತಾಗಿತ್ತು. ಇಬ್ಬರು, ನಾನು ಒಬ್ಬರು ಅಂತ ಹೇಳ್ತಿಲ್ಲ, ಇಬ್ಬರೂ ಪಾಠವನ್ನ ಕಲಿತಾಗಿತ್ತು. ಇಬ್ಬರು ಪಾಠ ಕಲಿತ ನಂತರ ಅದಕ್ಕೆ ಸೂಕ್ತವಾದ ವ್ಯಕ್ತಿ ಯಡಿಯೂರಪ್ಪನೇ ಮುಂದಿನ ಚುನಾವಣೆ ಗೆಲ್ಲೋದಕ್ಕೆ ಅನ್ನೋಂಥ ಅದಮ್ಯವಾದ ವಿಶ್ವಾಸ ಇಟ್ಟು ತಪ್ಪು ಮಾಡಿದ ವ್ಯಕ್ತಿಯಿಂದಲೇ ತಪ್ಪನ್ನು ಸರಿಪಡಿಸುವ ಬುದ್ಧಿವಂತತನ ಆದವರದ್ದು. ಖಂಡಿತ ಅವರ ಪ್ರಕಾರದಲ್ಲಿ ನೀವು ತಪ್ಪು ಮಾಡಿದ್ದೀರಿ ಅನ್ನುವುದಾದರೆ ಅವರ ದೃಷ್ಟಿಕೋನದಲ್ಲಿ ಆ ದಿನಮಾನಕ್ಕೆ ಅದು ನಿಮ್ಮ ತಪ್ಪಲ್ಲ, ಆ ದಿನಮಾನಕ್ಕೆ ಅದು ನಿಮ್ಮ ನಿರ್ಧಾರ. ಆ ತಪ್ಪು ಮಾಡಿದವರು ಈಗ ನೀವು ರಿಪೇರಿ ನೀವೇ ಮಾಡಪ್ಪ ಹಂಗಾರೆ ಅಂತ ನಿಮಗೆ ಬಿಟ್ಟರು ಅನ್ಸತ್ ಮೋಸ್ಟ್ಲಿ ಅವರು. ಇಲ್ಲ, ಅದಮ್ಯವಾದ ವಿಶ್ವಾಸ ಏನಿಟ್ಟಿದ್ದಾರೆ ಇದನ್ನು ಜೀವನದಲ್ಲಿ ಮರೆಯೋಕ್ಕಾಗೋದಿಲ್ಲ. ಅದನ್ನು ಸಾಧನೆ ಮಾಡಿ ತೋರಿಸುವಂಥ ಸಂಕಲ್ಪನ ಅಂತ. ಸೊ ಯಡಿಯೂರಪ್ಪನವರು ಇಂಪಾರ್ಟೆಂಟ್ ಅಲ್ಲ, ಪಾರ್ಟಿ ಇಂಪಾರ್ಟೆಂಟು ಅಂತಿರೋ ಈಗ ನೀವು? ಇಲ್ಲ, ನನ್ನ ಪ್ರಕಾರದಲ್ಲಿ ಯಡಿಯೂರಪ್ಪನವ್ರದ್ದು ನಾಯಕತ್ವ ಈ ಪಕ್ಷಕ್ಕೆ ಇಕ್ಸಿದ್ರೆ ಈ ಈ ಈ ಪರಿಸ್ಥಿತಿಗೂ ನೀವು ಇರ್ತಿರ್ಲಿಲ್ಲ ಅನ್ನೋದು ನನ್ನ ವಾದ. ನೋಡಿ, ನಾನು ಇದನ್ನು ನೀವು ಅಧ್ಯಕ್ಷ ಆಗೋ ಮೊದಲು ಹೇಳಿದ್ದೀನಿ. ನೋಡಿ, ನಮ್ಮ ಪಕ್ಷ ಕಳೆದ 3-4 ವರ್ಷದಿಂದ ನಿರಂತರವಾಗಿ ಪಕ್ಷವನ್ನು ಬಲಪಡಿಸುವಂಥ ಎಲ್ಲ ಪ್ರಯತ್ನ ನಮ್ಮೆಲ್ಲ ಕಾರ್ಯಕರ್ತರು, ದೇವದುರ್ಲಭವಾದ ಕಾರ್ಯಕರ್ತರು ಈ ಕೆಲಸವನ್ನು ಮಾಡಿದ್ದಾರೆ. ಅವರ ಆಶೀರ್ವಾದದಿಂದ ಈ ಸ್ಥಾನಮಾನ ನನಗೆ ಇವತ್ತು ಸಿಕ್ಕಿದೆ. ಮುಂದೆ ಬರೋ ದಿವಸಗಳಲ್ಲೂ ಇದು ಚುನಾವಣೆ ಗೆಲುವು ಯಡಿಯೂರಪ್ಪನ ಗೆಲುವಲ್ಲ, ನಮ್ಮ ಕಾರ್ಯಕರ್ತರ ಪರಿಶ್ರಮದಕ್ಕೆ ಸಿಕ್ಕಂಥ ಗೆಲುವು ಅಂತ ನಾನು ಭಾವಿಸ್ತೇನೆ. ಆ ದೃಷ್ಟಿಯಿಂದ ನಾನು ಮುಂದೆ ಹೋಗ್ತೇನೆ. 13ರಲ್ಲಿ ನಿಮ್ಮನ್ನು ನಂಬಿ ಬಂದವರು ಹಲವರು KJPಗೆ, ನ್ಯಾಚುರಲಿ ತಪ್ಪಲ್ಲ, ನನ್ನ ತಪ್ಪು ಸರಿ, ನಾವು ವಿಶ್ಲೇಷಣೆಗೆ ಹೋಗಲ್ಲ ಇವತ್ತು. ಬಟ್ ಅದರಲ್ಲಿ ಹಲವರು ನಿಮ್ಮ ಜೊತೆ ಮತ್ತೆ ಹೆಜ್ಜೆಯನ್ನೂ ಹಾಕಿದ್ದಾರೆ ಈ ಪಕ್ಷದ ಒಳಕ್ಕೆ. ರಿಪೀಟೆಡ್ಲಿ ಎಲ್ಲ ಹೇಳೋದು ಬೆಟರ್ ಯೂನಿಫಿಕೇಷನ್ ಆಗಬೇಕಾಗಿತ್ತೇನೋ ಇವರಿಬ್ಬರದ್ದುವೆ ಗ್ರೌಂಡ್ ಲೆವೆಲ್ನಲ್ಲಿ ಅಂತಾರೆ. ಡು ಯು ಹ್ಯಾವ್ ಎನಿಥಿಂಗ್ ಟು ಟೆಲ್ ದ so-called unhappy KJP people today through this interview? No, question of KJP does not arise, ರಂಗನಾಥ್. ಯಾಕೆಂದರೆ ನಾವು ಇದೆಲ್ಲವನ್ನು ಮರೆತು 2 ವರ್ಷದಿಂದ ಒಂದಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಜವಾಬ್ದಾರಿ ತಗೊಂಡಿದ್ದಾನೆ. KJPಯಲ್ಲಿ ಇದ್ದವನ್ನೇ ನನ್ನನ್ನೇ ರಾಜ್ಯದ ಅಧ್ಯಕ್ಷನಾಗಿ ಮಾಡಿದ ಮೇಲೆ ಇಲ್ಲಿ KJP ಅನ್ನೋ ಶಬ್ದನೇ ಅಲ್ಲಿ ಎಲ್ಲೂ ಪ್ರಶ್ನೆ ಬರೋದಿಲ್ಲ. ಆದರೆ ಆ ಮನಸ್ಥಿತಿಯಲ್ಲಿ ಉಳ್ಕೊಂಡಿರೋರಿಗೆ ಏನು ಹೇಳ್ತಾ ಇದ್ದೀರಿ ಇವತ್ತು ನೀವು? ಎಲ್ಲೋ ಕಡೆ ಟಿಕೆಟ್ ಬಂದಾಗ ನಾವು ಅವ್ರ ಜೊತೆ ಹೋಗಿದ್ವಿ, ನಮ್ಗೆ ಟಿಕೆಟ್ ಕೊಟ್ಟಿಲ್ಲ. ಸಹಜ, ಒಂದು ಕ್ಷೇತ್ರದಲ್ಲಿ 6-7 ಜನ ಇದ್ದಾಗ ಎಲ್ಲರಿಗೂ ಕೊಡೋಕ್ಕಾಗಲ್ಲ. ನೋಡಿ, ಈ ಸಾರಿ ಫಸ್ಟ್ ಟೈಮ್ ರಂಗನಾಥ್ ವಿಶೇಷ ಪ್ರಯತ್ನ ಮಾಡಿ 1, 2, 3 ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾಜಿಯವರು ಅದಕ್ಕಾಗಿ ಹೆಚ್ಚು ಸಮಯವನ್ನು ಕೊಟ್ಟು ರಾಷ್ಟ್ರೀಯ ನಾಯಕರನ್ನೆಲ್ಲ ಒಂದು ಸುತ್ತಿಲ್ಲಿ ಕಳಿಸ್ಕೊಟ್ಟು ಅಭಿಪ್ರಾಯವನ್ನು ತಗೊಂಡು ನಮ್ಮ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಎಲ್ಲೂ ಸಹ ನಾನು ಸಲಹೆ ಕೊಟ್ಟಂಥದ್ದು ಮತ್ತು ಅಮಿತ್ ಶಾಜಿಯವರ ಸರ್ವೆ ಇವೆರಡು ಹೋಲಿಕೆ ಮಾಡಿದರೆ ರಂಗನಾಥ್ ಅವರೇ, ಎಲ್ಲೋ ಒಂದು 90% ನಾನು ಯಾರ್ದನ್ನ ಯೋಚನೆ ಮಾಡಿದ್ದೆ ಅದೇ ಸರ್ವೆನಲ್ಲಿ. ನ್ಯೂಸಲ್ಲಿ ನಾನು ಹೇಳ್ತಿದ್ದೆ ರೀ, ರಾಜಕೀಯ ಪಕ್ಷಗಳು ಸರ್ವೆ ಮಾಡಿ ಟಿಕೆಟ್ ಕೊಡ್ತೀವಿ ಅನ್ನೋದು ಜೋಕ್ ಕಣ್ರಿ ರೀ, ಅವ್ರಿಗೆಲ್ಲ ಗೊತ್ತಿರುತ್ತೆ ರೀ. ಇಲ್ಲ, ಅವ್ರಿಗೆಲ್ಲ ಗೊತ್ತಿರುತ್ತೆ ರೀ, ಈ ಕಾನ್ಸ್ಟಿಟ್ಯೂನ್ಸಿಲಿ ಇಂಥವ್ನು ಬುಡ ಬೀಳತ್ತೆ, ಇಂಥವ್ನು ಬುಡ ಹೇಳತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ರೀ ಅಂತ. ನೋಡಿ ರಂಗನಾಥ್, ನಿಮಗೆ ಗೊತ್ತಿದೆ, ಇಷ್ಟು ದಿನ ರಾಜ್ಯ ತಿರುಗಿದ್ದೀರಿ ಸರ್. ಅಲ್ಲ, ನಿಮಗೆ ಗೊತ್ತಿದೆ ರಂಗನಾಥ್, ಬಹಳ ಮುಖ್ಯವಾಗಿ ನನಗೊಂದು ಅಡ್ವಾಂಟೇಜ್ ಏನಾಯಿತು ಅಂದರೆ ಅಮಿತ್ ಶಾಜಿಯವರ ಆದೇಶದಂತೆ ನಾನು 224 ಕ್ಷೇತ್ರ ಸುತ್ತು ಬಂದೆ. ಆವಾಗ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲಬಹುದಂಥ ಅಭ್ಯರ್ಥಿ, ಜನ ಬೆಂಬಲ ಯಾರಿಗಿದೆ ಇದನ್ನು ತಿಳ್ಕೊಳ್ಳೋಕೆ ಒಂದು ಅವಕಾಶ ಸಿಕ್ತು, ಜನರ ಸಮಸ್ಯೆಗಳನ್ನ ತಿಳ್ಕೊಳ್ಳೋಕೆ ಒಂದು ಅವಕಾಶ ಸಿಕ್ತು. ಅದರ ಆಧಾರದ ಮೇಲೆ ನಾನು ಸಲಹೆಗಳನ್ನು ಕೊಟ್ಟೆ. ಅವರ ಸಮೀಕ್ಷೆ ಹೋಲಿಕೆ ಮಾಡಿಕೊಂಡ್ರು. ಎಲ್ಲೋ ಒಂದು 100ಕ್ಕೆ 1, 2, 3 ಬಿಟ್ಟರೆ ಉಳಿದು ಎಲ್ಲವೂ ನಾನೇನು ಸಲಹೆಗಳನ್ನು ಕೊಟ್ಟಿದ್ದೆ ಅದು ಹತ್ತಿರದಲ್ಲಿದ್ದರಿಂದ ಅಂಥವ್ರಿಗೆ ಅಭ್ಯರ್ಥಿಗಳಿಗೆ ಟಿಕೆಟ್ ಸಿಕ್ಕಿದೆ. ಈ ಸರಿ ಏನಪ್ಪ ಹಿಂಗೆ ಚುನಾವಣೆ ನಡೀತಿದೆ, ಎಲ್ಲ ಹೈಕಮಾಂಡಿಂದ ಸಿಕ್ಕಾಪಟ್ಟೆ ಜನ ಬರ್ತಾರೆ ಡೆಲ್ಲಿಯಿಂದ ಬೆಂಗಳೂರಿಗೆ. ಈ ಹಿಂದೆ ಎಲ್ಲ ನಾನು ಈ ಯಾರೋ ಒಂದು 3 ಜನ ಕೂರ್ಸ್ಕೊಂಡೆ ಮಾಡೋಣ ನಡೆರೆ ಹತ್ಲ ಕಡೆಗೆ ಅಂತಂದಿದ್ರೆ ಮುಗಿಸ್ಕೊಂಡು ಹೋಗ್ತಾ ಇರ್ತಿದ್ವಿ. ಇಷ್ಟೊಂದು ಆಗೋಗಿದೆಯಲ್ಲಪ್ಪ ಅಂತ ಅನಿಸಿದೆ. ಏನು ಹಿಂಗೆಲ್ಲ ಚೇಂಜ್ ಆಗೋಯ್ತಲ್ಲ ಪಾರ್ಟಿ ಅಂತ. ಇಲ್ಲ ನೋಡಿ, ಇದೇ ಒಂದು ಪ್ಲಸ್ ಪಾಯಿಂಟ್ ನನಗೆ. ಹಿಂದೆ ರಂಗನಾಥ್ ಅವರೇ, ನಮ್ಮದೇ ಜಾತ್ರೆ ನಾವು ಹೇಳಿದ್ದೇ ಒಂದು ತೀರ್ಮಾನಗಳಾಗ್ತಾಯಿತ್ತು. ಈಗ
ಕೇಂದ್ರದ ನಾಯಕತ್ವ ನಮ್ಮ ಜೊತೆಗಿರೋದ್ರಿಂದ, True. ಯಾವುದೇ ಸ್ವಾರ್ಥ ಇಲ್ಲದೆ ಅವರು ಸಲಹೆ ಕೊಡ್ತಾ ಇರೋದ್ರಿಂದ, ಹಿಂದೆಂದೂ ಇಲ್ಲದಂಥ ಬೆಂಬಲ ಪ್ರಧಾನಿಯವರಿಂದ, ಅಮಿತ್ ಶಾಜಿಯವರಿಂದ, ರಾಷ್ಟ್ರೀಯ ನಾಯಕ ನನಗೆ ಸಿಗ್ತಾ ಇರೋದ್ರಿಂದ, ಕೇಂದ್ರದ ಸಚಿವರು ಸಹಕಾರ ನೀಡ್ತಾ ಇರೋದ್ರಿಂದ, ಒಂದು ಗುರುಗಂಜಿ ವ್ಯತ್ಯಾಸ ಇಲ್ಲದೇ ಎಲ್ಲ ರೀತಿಯ ಬೆಂಬಲ ಸಹಕಾರ ನನ್ನ ದೊಡ್ಡ ಆನೆಯ ಬಲ ಬಂದಂತಾಗಿದೆ, ಶಕ್ತಿ ಬಂದಂತ. 2 ವರ್ಷದ ಮೊದಲು ಅಧ್ಯಕ್ಷರಾಗಾಯಿತು, ಸರ್ವೆ ಪ್ರಕಾರ ಮತ್ತು ನಿಮ್ಮ ಅಭಿಪ್ರಾಯದ ಪ್ರಕಾರ ಟಿಕೆಟ್ ಕೊಟ್ಟಾಯಿತು, ಎಲ್ಲವೂ ಸರಿ ಆಯಿತು. ರಾಷ್ಟ್ರೀಯ ನಾಯಕತ್ವದ ಬೆಂಬಲ ಸಿಕ್ಕಾಯಿತು, ಎಲ್ಲವೂ ಲಾಭ ಆಗಾಗಿದೆ. ಆದರೂ ಯಾಕೆ ನಿಮ್ಮನ್ನು ಕೆಲವು, ನಮ್ಮ ಸಮೀಕ್ಷೆಗಳು ಸರಿ ಅಂತ ನಾನು ಹೇಳಲ್ಲ, ನಮ್ಮ ಸಮೀಕ್ಷೆಗಳು ಭಾಳ ಕೆಟ್ಟದಾಗಿ ಹೀನಾಯವಾಗಿ ರಾಂಗ್ ಆಗಿರೋದು ಉಂಟು, ನಾನು ಒಪ್ಕೊಂಡ್ಬಿಡ್ತೀನಿ ಅದನ್ನು. ಆದರೆ ನಿಮ್ಮನ್ನು 100 ದಾಟಿಸಲ್ವಲ್ಲ ಯಾಕೆ? ನೋಡಿ ರಂಗನಾಥ್ ಅವರೇ, ಉತ್ತರ ಪ್ರದೇಶ ಏನು ಹೇಳ್ತೀರಾ ನೀವು? ಕರೆಕ್ಟ್, ನಂಗೆ ಗೊತ್ತು ನೀವು ಇಲ್ಲಿ ಬರ್ತೀರಿ. ಅಲ್ಲ, ನಾನು ಅದನ್ನ ಹೇಳ್ತೀನಿ ಅಂತಲ್ಲ. ಗೊತ್ತಿತ್ತು ನನಗೆ. ಉತ್ತರ ಪ್ರದೇಶದಲ್ಲಿ ಏನು ಚುನಾವಣೆ ಫಲಿತಾಂಶ ಅನಿರೀಕ್ಷಿತವಾದಂಥ ಫಲಿತಾಂಶ ಬಂತೋ 100ಕ್ಕೆ 100. ನಾನು ಇವತ್ತು ಹೇಳ್ತಾ ಇದ್ದೇನೆ, ನಮ್ಮ ಏನು ಗುರಿ ಒಂದು 150 ಇಟ್ಕೊಂಡಿದ್ದೆ, ಒಂದು 10 ಆ ಕಡೆ ಈ ಕಡೆ ಆಗ್ಬೋದು. ಆದರೆ 130ಕ್ಕೆ ಬಂದ್ರಂತೆ ನೀವು ಇತ್ತೀಚೆಗೆಲ್ಲ 130ಕ್ಕೆ ಬಂದಿದ್ದೀರಂತೆ? ಇಲ್ಲ, 150ನೇ ಗುರಿ ಇಟ್ಕೊಂಡು ಹೊರಟಿದ್ದೇವೆ. ಸರಿ, ಅದನ್ನು 10 ಬರ್ತೇವೆ ಅನ್ನೋಂಥ ಸಂಪೂರ್ಣ ವಿಶ್ವಾಸ ನನಗೆ, ನಮ್ಮ ರಾಷ್ಟ್ರೀಯ ನಾಯಕರಿಗಿದೆ. ಈ ಎಲ್ಲ ಬೇರೆಯವರ ಸರ್ವೆಗಳು, ಅಭಿಪ್ರಾಯಗಳು, ಎಲ್ಲ ಚಾನಲ್ಗಳಾಗ್ತಿರೋ ಚರ್ಚೆಗಳಿಗೂ ವ್ಯತ್ಯಾಸ ಏನಾಗುತ್ತೆ ಯಾವಾಗ ನಿಮಗೆ ಗೊತ್ತಾಗುತ್ತೆ ಅಂದರೆ, ಈ ಹೆಸರುಗಳೆಲ್ಲ ಫೈನಲೈಸ್ ಆಗಬೇಕು. ಫೈನಲೈಸ್ ಆಯ್ತು, ಈಗ ಒಂದು ರೂಪಕ್ಕೆ ಬಂದಿದೆ. 10, 11, 8, 9 ನಮ್ಮದು ಬೇರೆ ಎಲ್ರದ್ದು ಸಹ. ಈಗ ವಾಸ್ತವಿಕವಾಗಿ ಅಲ್ಲಿ ಅಖಾಡದಲ್ಲಿ ಯಾರಿರ್ತಾರೆ, ಪರಿಸ್ಥಿತಿ ಏನು ಅಂತ ಈಗ ತಾನೇ ನಾನು ಅಫ್ಸಲ್ಪುರ್ಗೆ ಹೋಗಿ ಬಂದೆ. ಏನನ್ನ ನೋಡಿ ಹಾಗಾದ್ರೆ ರಾಜ್ಯದಲ್ಲಿ ಬರೀ ನಿಮಗೆ, ನಾವು BJP ಅಲ್ಲ, ಲೆಟ್ ಮಿ ಬಿ ಆನೆಸ್ಟ್, ನಾವು ವಿ ಆರ್ ನಾಟ್ ಲುಕಿಂಗ್ ಎಟ್ ಮೋದಿ ಟು ವೋಟ್, ವಿ ವಿಲ್ ಲುಕ್ ಎಟ್ ಯು ಟು ವೋಟ್. ವೈ ಶುಡ್ ಬಿ ವೋಟ್ ಯು? ನೋಡೋಣ, ಅವ್ರು ದೊಡ್ಡ ಲೀಡ್ರು, ಚೆ ನಾವು ಹಂಗೆ ಮಾತಾಡಲ್ಲ, ಅವ್ರು ದೊಡ್ಡ ಲೀಡ್ರು, ಅವ್ರನ್ನ ನೋಡಿ ಓಟ್ ಹಾಕೋ ಸಂದರ್ಭನೂ ಬಂದಿತ್ತು, ನಮಗೆ ಹಾಕಿದ್ದೀವಿ ಈ ರಾಜ್ಯದಲ್ಲಿ. ನಾವು ಈ ಬಾರಿ ಯಡಿಯೂರಪ್ಪನವ್ರನ್ನ ನೋಡಿ ನಾವು ಯಾಕೆ ಓಟ್ ಹಾಕ್ಬೇಕು ಹೇಳಿ? ನಾನೇನು ನಮಗೆಲ್ಲರೂ ಹೇಳ್ತಾರೆ ಎಲೆಕ್ಷನ್ ಆದ್ಮೇಲೆ ಯಡಿಯೂರಪ್ಪನ ನಾಮಕೆ ವಾಸ್ತೆ ಚೀಫ್ ಮಿನಿಸ್ಟರ್ ಮಾಡಿ ಕೈ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಅಂತಾರೆ. ನಾವು ನಂಬೇಕಾ? ಹಂಗಾರೆ ನಾವು ಯಾಕೆ ಹಾಕ್ಬೇಕು ಹೇಳಿ ನಿಮಗೆ? ನೋಡಿ, ಇವತ್ತು ನಾಡಿನ ಉದ್ದಗಳಿಗೆ ಹೋಗಿ ಬಂದಿದ್ದೇನೆ, ಜನರ ವಿಶ್ವಾಸವನ್ನು ಗಳಿಸಿದ್ದೇನೆ, ಸ್ವಚ್ಛ ದಕ್ಷ ಒಂದು ಪ್ರಾಮಾಣಿಕ ಆಡಳಿತನ ಕೊಡ್ತೇನೆ ಅಂತ ಹೇಳ್ಕೊಂಡು ಬಂದಿದ್ದೇನೆ, ನೀರಾವರಿಗೆ ನಾನು ಆದ್ಯತೆಯನ್ನು ಕೊಡ್ತೇನೆ ಅಂತ ಹೇಳಿದ್ದೇನೆ, 1,00,000 ಕೋಟಿಗೆ ನಾನು ತೆಗೆದಿಡ್ತೇನೆ ಅಂತ ಹೇಳಿದ್ದೇನೆ. ನಾನು ಮುಖ್ಯಮಂತ್ರಿ ಆದ 24 ಗಂಟೆಯಲ್ಲಿ ಮೊದಲನೇ ಕ್ಯಾಬಿನೆಟಲ್ಲೇ ಒಂದು ವರ್ಷಕ್ಕೆ 20,000 ಕೋಟಿ, ಎಷ್ಟೇ ಕಷ್ಟ ಆಗಲಿ ಬೇರೆ ಅಭಿವೃದ್ಧಿ ಕಾರ್ಯಗಳು ನಿಂತರೂ ಪರವಾಗಿಲ್ಲ, ನನ್ನ ಆದ್ಯತೆ ನೀರಾವರಿ, ನನ್ನ ಆದ್ಯತೆ ರೈತ. ಸುಮಾರು ರೈತನ ಸಾಲನ ರೈತ ಸಾಲ ಇಲ್ಲ, ಸಾಲ ಇಲ್ಲ. ಓಕೆ, ರೈತರ ಸಂಕಷ್ಟಕ್ಕೆ ಸ್ಪಂದಿಸುವಂಥದ್ದು. 3,750ಕ್ಕೂ ಹೆಚ್ಚಿನ ರೈತರ ಆತ್ಮಹತ್ಯೆ ಆಗಿದೆ. ಇದು ಇಂಥ ರೈತರಿಗೆ ಒಂದು ಆತ್ಮವಿಶ್ವಾಸನ ಮೂಡಿಸಿ ನಂದು 2-3 ವಿಷಯ ಇದೆ ರಂಗನಾಥ್. ನಂಬರ್ 1, ರೈತ ಬೆಳೆದಂಥ ಬೆಳೆಗೆ ವೈಜ್ಞಾನಿಕ ಬೆಲೆ ಕೊಡುವಂಥದ್ದು. ಅದಕ್ಕಾಗಿ ಒಂದು 5,000 ಕೋಟಿ ಆವರ್ತ ನಿಧಿಯನ್ನು ತೆಗೆದಿಟ್ಟು, ಯಾವುದೇ ರೈತ ಬೆಳೆ ಬೆಳೆದಾಗ ಮಾರ್ಕೆಟ್ ಬೆಲೆಗಿಂತ ಕಡಿಮೆ ಆಯಿತು, ಅವನು ಸಂಕಷ್ಟದಲ್ಲಿದ್ದಾನೆ, ತಕ್ಷಣ ಧಾವಿಸಿ ಹೋಗುವಂಥದ್ದು, ಅವನು ಬೆಂಬಲ ಬೆಲೆಯಿಂದ ಖರೀದಿ ಮಾಡುವಂಥ. ನಂಬರ್ 1 ಅದು. ಓಕೆ. ನಂಬರ್ 2, ರೈತನ ಹೊಲಕ್ಕೆ ನೀರು. ನಂಬರ್ 3, ರೈತನಿಗೆ ಪಂಪ್ಸೆಟ್ ಉಚಿತವಾಗಿ ವಿದ್ಯುತ್ ನಾವು ಕೊಟ್ಟಿದ್ದೇವೆ, ಆದರೆ 6-7 ಗಂಟೆ ವಿದ್ಯುತ್ ಸಿಗ್ತಾ ಇಲ್ಲ. ನನ್ನ ಸಂಕಲ್ಪ ಇದೆ, ಕೈಗಾರಿಕೆ ಕಡಿಮೆ ಆದರೂ ಪರವಾಗಿಲ್ಲ, 12 ಗಂಟೆ ವಿದ್ಯುತ್ತನ್ನು 6 ಗಂಟೆ ಒಳ್ಳೆಯ ವಿದ್ಯುತ್ತನ್ನು ಕೊಡಬೇಕು ರೈತನ ಪಂಪ್ಸೆಟ್ಗಳಿಗೆ. ನೀರಾವರಿಗೇನು ಆದ್ಯತೆ ಕೊಡ್ತೇವೆ, ರೈತನ ಪಂಪ್ಸೆಟ್ಗಳಿಗೂ ವಿದ್ಯುತ್ ಕೊಡೋದಕ್ಕೂ ಅಷ್ಟೇ ಆದ್ಯತೆ ಕೊಡುವಂಥದ್ದು. ಅಂದರೆ ನೀವು ಹೇಳ್ತಿರೋದು ಈಗ 5 ವರ್ಷದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅವ್ರು ಏನು ಮಾಡೇ ಇಲ್ಲ ಅಂತಾನೆ ನಿಮ್ಮದು ವಾದ? ಹಾಗೆ ಹೇಳ್ತಾನೆ ಇಲ್ಲ, ಜನಕ್ಕೆ ಸಮಾಧಾನ ಇಲ್ಲ. ನಾನು ನಿಮ್ಗೆ ಹೇಳ್ತೇನೆ, ಜನಕ್ಕೆ ಅತೃಪ್ತಿ ಇದೆ, ಅಸಮಾಧಾನ ಇದೆ. ಇವತ್ತು ನಾನು ಹೇಳಬೇಕೋ ಬೇಡ ಗೊತ್ತಿಲ್ಲ, ಇವತ್ತು ಒಳ್ಳೆ ಕೆಲಸ ಮಾಡಿ ಹೇಳಬೇಕು. ಅಲ್ಲ, ಒಳ್ಳೆ ಯಾವುದು ಕ್ಯಾಮ್ರಾಗೋಸ್ಕರ ಡಿಪ್ಲೊಮ್ಯಾಟಿಕ್ ಆಗಿ ಇಟ್ಕೊಂಡು ಕೂರೋದಾದ್ರೆ ಇಂಟರ್ವ್ಯೂ ನಿಲ್ಲಿಸ್ಬಿಡೋಣ ನೋಡಿ. ಇವತ್ತು ನಾನು ನಿಮಗೆ ಕೇಳ್ತೇನೆ ರಂಗನಾಥ್ ಅವರೇ, ಯು ಬಿ ಒರಿಜಿನಲ್ ಯಡಿಯೂರಪ್ಪ, ಡೋಂಟ್ ಬಿ ಡಿಪ್ಲೊಮ್ಯಾಟಿಕ್ ಟುಡೇ ವಿತ್ ಮೀ. ನಾನು ನೇರ ನಂದು ಇಷ್ಟೇ ಹೇಳುವಂಥದ್ದು, ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ಜನ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ವೈ? 3 ಕಾರಣ. ನಂಬರ್ 1, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಓಕೆ. ನಂಬರ್ 2, ಸರ್ಕಾರಿ ನೌಕರರಲ್ಲಿ ಯಾವುದೇ ರೀತಿಯ ಹೊಂದಾಣಿಕೆ ಇಲ್ಲದೇನೆ ವರ್ಗಾವಣೆ ದಂಧೆ ಇದೇ ನಡ್ಕೊಂಡು ಹೋಗ್ತಾ ಇದೆ. ಆಲ್ ರೈಟ್. ನಂಬರ್ 3, ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದಲ್ಲೇ ಹೊಂದಾಣಿಕೆ ಇಲ್ಲ. ಪರಮೇಶ್ವರ್ ಒಂದು ಕಡೆ, ಸಿದ್ದರಾಮಯ್ಯನವರು ಒಂದು ಕಡೆ, ಮತ್ತೊಬ್ಬರು ಒಂದು ಕಡೆ. ನೀವು ನೋಡ್ತೀರಾ, ಇನ್ನು ಪ್ರತಿನಿತ್ಯ ನೀವು ನೋಡ್ತಾ ಇದ್ದೀರಾ, ಯಾವ ಪರಮೇಶ್ವರನ ಚುನಾವಣೆಯಲ್ಲಿ ನಿಲ್ಲಿಸಿ ಸೋಲಿಸಿ ನನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಡ್ಡಿ ಬರುತ್ತೆ ಅನ್ನೋ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಿದ್ರು, ಅದೇ ಕೆಲಸವನ್ನು ಸಿದ್ದರಾಮಯ್ಯನವ್ರನ್ನ ಸೋಲಿಸಿ
ಅವರು ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿನಿರಲಿ ಬಾದಾಮಿಗೆ ಹೋಗಲಿ ಸೋಲ್ ನಿಶ್ಚಿತ. ಯಾಕೆಂದರೆ ನಾನು ಕೇಳ್ತೇನೆ ಸಿದ್ದರಾಮಯ್ಯನವ್ರಿಗೆ, ನೀವು ನಿಜವಾಗೂ ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಮ ಜಿಲ್ಲೆನಲ್ಲಿ, ನಿಮ್ಮ ಮೈಸೂರು ಜಿಲ್ಲೆನಲ್ಲಿ ನೀವು ಚಾಮುಂಡೇಶ್ವರಿ ನಿಲ್ತೇವೆ ಅಂತ ಹೇಳಿ ಘೋಷಣೆಯನ್ನ ಮಾಡಿ ಸಲ್ಸಾಗಿದೆ. ಯಾಕೆ ಬಾದಾಮಿಗೆ ಹೋಗ್ಬೇಕು? ಈಗ ನೀವು ಯಾಕೆ ಬಾದಾಮಿಗೆ ಹೋಗ್ತೀರಾ? ಏನಪ್ಪ ಉತ್ತರ ಕರ್ನಾಟಕ ಜನ ಮೇಲೆ ನಮ್ಮ ಪ್ರೀತಿ ಇದೆಯಪ್ಪ, ಒತ್ತಡ ಆಗ್ತಿದಾರಪ್ಪ, ಆ ಕಡೆ ಹೆಲ್ಪ್ ಆಗತ್ತೆ ಬರ್ರಿ ಅಂದ್ರು ಓದೆಪ್ಪ. ಹೋಗಪ್ಪ ಅಲ್ಲಿಗೆ ಹೋಗು, ಇಲ್ಲಿ ಯಾಕೆ ಬರ್ತೀರಾ? ಮತ್ತೆ ಎಲ್ಲರೂ ಒಂದು ತಗೊಳ್ಳಿ. ಈಗ ಒಬ್ಬ ರಾಜ್ಯದ ಅಲ್ಲಿ ನೋಡಿ ರಂಗನಾಥ್, ನಾನು ಹೇಳ್ತಾ ಇಲ್ಲ ಪರಮೇಶ್ವರದೇನು ಹೋರಾಟ, ನನಗೂ 2 ಕಡೆ ನಿಲ್ಲ ಕೊಡಿ. ವೈ ನಾಟ್ ಓನ್ಲಿ ಸಿದ್ದರಾಮಯ್ಯ ಹಾಕಬೇಕು? ನನಗೆ ಯಾಕೆ ಅವಕಾಶ ಕೊಡೋಲ್ಲ 2 ಕಡೆ? ಸರಿ, ಪರಮೇಶ್ವರ್ 2 ಸೀಟ್ ಹೋಗೋದ್ರ ಬಗ್ಗೆ ಯಡಿಯೂರಪ್ಪನವ್ರಿಗೆ ಯಾಕೆ ಇಷ್ಟ ಆಸಕ್ತಿ? ನಾನು ಆಸಕ್ತಿ ಪಡ್ತಾ ಇಲ್ಲ. ಅಲ್ಲಿರೋ ಗೊಂದಲಗಳ ಬಗ್ಗೆ ನಾನು ರಾಜ್ಯದ ಜನತೆಗೆ ಚರ್ಚೆ ಮಾಡೋ ಸಮಯದಲ್ಲಿ ನಾನು ಈ ಕಡೆ ತಿಳ್ಕೊಳ್ಳಿ ಸರ್, ನಾ ಕಾಂಗ್ರೆಸ್ ಅನ್ಕೊಳ್ಳಿ ಸರ್, 2 ನಿಮಿಷ ಸುಮ್ಮನೆ ಅನ್ಕೊಳ್ಳಿ ಸರ್. ನಮ್ಮಿಷ್ಟ ಸರ್, ನಾವು ಎಷ್ಟು ಕಡೆನಾರು ನಿಂತ್ಕೋತೀವಿ. ಕಾನ್ಸ್ಟಿಟ್ಯೂಷನಲ್ ಬಾರ್ ಹಾಕ್ಬಿಟ್ಟಿದಾರ, ಇದು ಒಳ್ಳೆ ಕಷ್ಟವಾಯ್ತಲ್ಲ ಯಡಿಯೂರಪ್ಪನವ್ರದ್ದು. ನಮ್ದೇನು ಅಭ್ಯಂತರ ಇಲ್ಲ, ನೀವು ನಿಲ್ಬೇಕು ಸಿದ್ದರಾಮಯ್ಯನವರೇ, 2 ಕಡೆ ಸೋಲ್ಬೇಕು. ಜನರ ಅಪೇಕ್ಷೆನೇ ಒಂದಲ್ಲ 2 ಸೋಲ್ಬೇಕು. 100ಕ್ಕೆ 100 ಸೋಲ್ತಾರೆ. ಅದಕ್ಕೆ ಬಾದಾಮಿ ಕಾಲಿ ಇಟ್ಕೊಂಡು ಕೂತಿದ್ದೀರಿ. 100ಕ್ಕೆ 100 ಅದಕ್ಕೂ ಇಟ್ಕೊಂಡಿದ್ದೇವೆ. ಬಾದಾಮಿ ಕಾಲಿ ಸರಿಯಾದ ಫೈಟ್ ಕೊಡೋರಿರ್ತೇವೆ ಬಾದಾಮಿನಲ್ಲಿ. ಚಾಮುಂಡೇಶ್ವರಿಲೂ ಸಹ ಒಳ್ಳೆ ಚುನಾವಣೆ ಆಗೋದಿದೆ. ಪಕ್ಕದಲ್ಲಿ ಅವರ ಮಗ ಇವತ್ತು ನಾಮಿನೇಷನ್ ಫೈಲ್ ಮಾಡಿ ವರ್ಣಾದಲ್ಲಿ ನೋಡೋರಂತ ಯಾವ ರೀತಿ ಚುನಾವಣೆ ಮಾಡಿಸ್ಲಿಲ್ಲ. ಇವತ್ತು ಒಳ್ಳೆ ದಿನ ಅಂತಲ್ಲ, ಇವತ್ತು ಒಳ್ಳೆ ದಿನ ಅಂತೆ ನಾಮಿನೇಷನ್ ಹಾಕಕ್ಕೆ. ಹಾಗೇನಿಲ್ಲ, ಅದ್ಯಾಕೆ ಹಾಕಿಸ್ಲಿಲ್ಲ ನಿಮ್ಮ ಮಗನ ಕೈಲಿ? ಇಲ್ಲ 1 ನಿಮಿಷ. ವರ್ಣಾದಲ್ಲಿ ಎಲ್ಲ ಲೆಕ್ಕಾಚಾರ ಹಾಕಿ ಜನ ಓಡಾಟ ಮಾಡ್ತಾ ಇದ್ದಾನೆ. ಇನ್ನೊಂದು 2-3 ದಿವಸದಲ್ಲಿ ಒಳ್ಳೆ ದಿವಸ ನೋಡಿಕೊಂಡು ಹಾಕ್ಸೋದು ಗ್ಯಾರಂಟಿ ತಾನೆ? 100ಕ್ಕೆ 100. ಅಂದ್ರೆ ಈ ಸರಿ ಯಡಿಯೂರಪ್ಪನವರು ಬರೀ ತಲೆಗಲ್ಲ ಏಟು, ಇಡೀ ಬಾಡಿಗೆ ಹೊಡೆಯಕ್ಕೆ ಹೊರಟಿದ್ದಾರೆ. ಅಲ್ಲಿ ಸಿದ್ದರಾಮಯ್ಯನವ್ರ ಮೇಲೂ ಅಟ್ಯಾಕು, ಇಲ್ಲಿ ಮಗೊಂದು ಅಟ್ಯಾಕ್. ಇದು ಯಾರ್ದು ಐಡಿಯಾ? ಇದು ಐಡಿಯಾ ಅಂತ. ಐ ನೋ ಯು ಹ್ಯಾವ್ ಎ ಕೆಪಾಸಿಟಿ ಟು ಟೇಕ್ ಸರ್ಟನ್ ಬೋಲ್ಡ್ ಡಿಸಿಷನ್ಸ್. ಐ ಡೋಂಟ್ ಡಿನೈ ಇಟ್. 1 ನಿಮಿಷ. ನಿಮ್ಗೆ ಆ ಧೈರ್ಯ ಇಲ್ಲದಿದ್ದರೆ ನೀವು KJPಗೆ ಮಾಡ್ತಿರಲಿಲ್ಲ. ನೀವು ನನಗೆ 100% ಗೊತ್ತು. ನಿಮಗೆ ಆ ಧೈರ್ಯ ಇಲ್ಲದಿದ್ದರೆ ಸರ್ಕಾರದ ಹೆಚ್ಚು ಕಡಿಮೆ ಆದಾಗ ನಾನು ಏಕವಾಗಿ ಹೋಗ್ಬಿಟ್ಟು ಸರ್ಕಾರ ಮಾಡ್ಕೊಂಡ್ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಾ ಇರಲಿಲ್ಲ ನೀವು. ಈ ಧೈರ್ಯ ಇದರಿಂದ ಯಾರು ಸೂತ್ರಧಾರಿ? ಯಾರಿಗೆ? ಯಾರ್ದು ಸೂತ್ರಧಾರಲ್ಲ. ವರ್ಣಾದಲ್ಲಿ ಅಲ್ಲಿ ನಿಲ್ಲಬೇಕು ಅಂತಿರೋ 10-12 ಜನ ಅಭ್ಯರ್ಥಿಗಳು ಎಲ್ಲರೂ ಸಹ ಮೆಮೊರಾಂಡಮ್ ಕೊಟ್ಟರು. ಒಟ್ಟಾಗಿ ಬಂದು ವಿಜಯೇಂದ್ರನೇ ನಿಲ್ಲಬೇಕು ಅಂತ 12 ದಿವಸದಿಂದ ಕರ್ಕೊಂಡು ಹೋದ್ರು. ಕರೆಕ್ಟ್. ಹೋಗ್ಬಾರಪ್ಪ ಪರಿಸ್ಥಿತಿ ಏನಿದೆ ಅಂತ ಕಳಿಸ್ಕೊಟ್ಟೆ ನಾನು. ಎಲ್ಲ ಕಡೆ ಎಲ್ಲ ವರ್ಗದ ಜನ ನಿರೀಕ್ಷೆ ಮೀರಿ ಜನ ಬೆಂಬಲ ಅವ್ರಿಗೆ ಸಿಗ್ತಾ ಇದೆ. ಹೀಗಾಗಿ ಕೇಂದ್ರದವರಿಗೆ ಮನವರಿಕೆ ಆಗಿದೆ, ವಿಜಯೇಂದ್ರ ಗೆಲ್ಲುವಂತ ಅಭ್ಯರ್ಥಿ. ಇಟ್ಸ್ ಎ ಫೈಟ್ ಕ್ಯಾಂಡಿಡೇಟ್, ಗುಡ್ ಕ್ಯಾಂಡಿಡೇಟ್. ಹಾಗಾಗಿ ಸೋಲು ಗೆಲುವು ಅಲ್ಟಿಮೇಟ್ಲಿ ಪೀಪಲ್. ಆ ಕಾರಣಕ್ಕಾಗಿ ಹೋದ್ನೇ ಹೊರತು ಇಲ್ಲದೇ ಇದ್ರೆ ಆಕ್ಚುಲಿ ನಿಲ್ಬೇಕಾಗಿದ್ದಾನೆ ಆಕ್ಚುಲಿ ರಾಘವೇಂದ್ರ. ಎಲ್ಲಿ? ನಮ್ಮ ಪಕ್ಕದ ರಾಣಿಬೆನ್ನೂರಲ್ಲಿ. ಹೌದಾ? ಇದು ಒಳ್ಳೆ ಸೀಕ್ರೆಟ್ ಆಯ್ತಲ್ಲಪ್ಪ. ರಾಣಿಬೆನ್ನೂರಲ್ಲಿ ಅವ್ನು ನಿಲ್ಬೇಕು ಅಂತ ಅಪೇಕ್ಷೆ ಇತ್ತು. ನಾನು ಇಡೀ ರಾಜ್ಯ ಸುತ್ತಬೇಕಾಗಿರೋದ್ರಿಂದ ಈ ನಿಲ್ಲೋದು ಬೇಡಪ್ಪ ಅಂತ ಹೇಳಿದ್ಮೇಲೆ ಎಂಟೈರ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಓಡಾಟ ಮಾಡ್ಬೇಕು, ಇರೋನು ಒಬ್ಬ MLA. ಹಂಗಾಗಿ ಶಿಕಾರಿಪುರ ಇಡೀ ಜಿಲ್ಲೆ. ಜನ ಏನು ಹೇಳ್ತಿರೋದು ಅಂತಂದ್ರೆ, ಕೊಟ್ಟರು ನೋಡಿ ಯಡಿಯೂರಪ್ಪನವ್ರು ಮಾಸ್ಟರ್ ಸ್ಟ್ರೋಕ್ 2 ಕಾನ್ಸ್ಟಿಟ್ಯೂನ್ಸಿ ತಗಲಾಕಳಿ ಬರುವೆ ಅಂತ ಅಂದ್ಬಿಟ್ಟು ಅಂತ ಅಂತಿದ್ದಾರೆ. ಆ ಥರ ಖಂಡಿತ ಆ ರೀತಿಯ ಫಲಿತಾಂಶನೇ ಬರುತ್ತೆ. ಹಾಗೆ ಬರುತ್ತೆ ಅಂತ ನಿಮ್ಮ 100ಕ್ಕೆ 100. ನೀವು ನನಗೆ 3 ಪಾಯಿಂಟ್ ಕೊಟ್ರಿ. ಯಾತಕ್ಕೆ ನೀವು ನನಗೆ ಓಟ್ ಹಾಕಬೇಕು ಅನ್ನೋದಕ್ಕೆ, ಅಥವಾ ಸಿದ್ದರಾಮಯ್ಯವ್ರಿಗೆ ಯಾಕೆ ಹಾಕಬಾರ್ದು ಅನ್ನೋಕ್ಕೆ ನೀವೇನೋ ಒಂದು ಓಟ್ ಕೊಟ್ರಿ. ಭ್ರಷ್ಟಾಚಾರ ಅಂತಂದ್ರಿ. ಪದೇ ಪದೇ ಹಾಗಾದ್ರೆ ಅದೇ ಭ್ರಷ್ಟಾಚಾರದ ಪಾಯಿಂಟ್ ಹಿಡ್ಕೊಂಡು ನಿಮ್ಮನ್ನ ಚುಚ್ತಾ ಇರ್ತಾರವರು. ಅದೇ ಅವರು ತಿರುಗುಬಾಣ ಆಗ್ತಾ ಇರೋಂಥ. ಹೆಂಗೆ ನೋಡಿ, ಒಂದು ಸಾರಿ ಕೋರ್ಟ್ಗಳಲ್ಲಿ ಯಾವುದೇ ಆ ರೀತಿ ಅಪರಾಧ ಆಗಿಲ್ಲ ಅಂಥೇಳಿ ತೀರ್ಮಾನ ಕೊಟ್ಟ ಮೇಲೂ ಸಹ ಸಿದ್ದರಾಮಯ್ಯನವರು ಬೀಂಗಿನ ಅಡ್ವೊಕೇಟ್ ಅದೇ ಮಾತನ್ನು ರಿಪೀಟೆಡ್ಲಿ ಹೇಳಿ ತಿರುಗುಬಾಣ ಆಗಿದೆ. ಶ್ರೀ ಯಡಿಯೂರಪ್ಪ ಇಸ್ ನೌ ಸೇಯಿಂಗ್, ನೀವು ಹೇಳ್ತಾ ಇದ್ದೀರಿ ನನ್ನ ಮೇಲೆ ಇದ್ದ ಪ್ರಕರಣಗಳನ್ನು ನ್ಯಾಯಾಲಯಗಳು ಇತ್ಯರ್ಥಪಡಿಸಿವೆ. ಹೌದು ಅಂತ. ಕರೆಕ್ಟ್. ನನ್ನ ಪರವಾಗಿ ಆಗಿದೆ ಎಲ್ಲ ಕಡೆ. ಕರೆಕ್ಟ್. ಅದೇ ನಿಮ್ಮ ಪರವಾಗಿ ಇತ್ಯರ್ಥಪಡಿಸಿವೆ, ಅಲ್ಲಿಗೆ ಮುಗೀತದ್ರ ಕತೆ. ಯಾರಿಗಾರು ಬೇಕಿದ್ರೆ ಇದನ್ನ ಓದ್ಕೋಬೇಕು ಅವರಷ್ಟೇ. ಹೀಗಿದ್ದಾಗಲೂ ಇದರ ಅರಿವಿಲ್ಲದೆ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವ್ರು ಕಾನೂನು ಓದೋರು ಮಾತಾಡ್ತಾರ? ನನಗೆ ಅರ್ಥವಾಗಿಲ್ಲದೆ ಇರೋ ಸಂಗತಿ ಅಂದರೆ, ಸಿದ್ದರಾಮಯ್ಯನವರು ಯಾವ ಸಭೆಗಳಿಗೆ ಹೋಗಲಿ ಯಡಿಯೂರಪ್ಪನ ಹೆಸರು ಹೇಳಬೇಕು, ಯಡಿಯೂರಪ್ಪನ ವಿರುದ್ಧ ಅವರು ಜೈಲಿಗೆ ಹೋಗಿ ಬಂದವರು ಅಂತ ಹೇಳಲೇಬೇಕು, ಇಲ್ಲದೆ ಸಭೆ ಮುಕ್ತಾಯ ಆಗೋದಿಲ್ಲ. ಇದು ಅವ್ರ ನಡವಳಿಕೆ. ಎರಡನೇದು, ತಮಗೆ ಗೊತ್ತಿದೆ ಯಾತಕ್ಕೋಸ್ಕರ ಅವ್ರಿಗೆ ಜನ ತಿರುಗಿ ಬಿದ್ದಿದ್ದಾರೆ ಅಂತ ಹೇಳಿದ್ರೆ, ವೀರಶೈವ ಲಿಂಗಾಯತರು ಬೆಂಕಿ ಹಚ್ಚೋ ಕೆಲಸ ಮಾಡಿದ್ರು. ವೀರಶೈವ ಲಿಂಗಾಯತ ಮೊದಲೇ ಪಾಯಿಂಟ್ಗೆ ಹೋಗ್ಬಿಟ್ರಲ್ಲ ನೀವು. ಓಕೆ, ಅಲ್ಲ ನಾನೇ ಇನ್ನೂ ಆ ಪಾಯಿಂಟ್ಗೆ ಬಂದಿರಲಿಲ್ಲ, ನೀವು ಆಗಲೇ ಹೋಗ್ಬಿಟ್ರಿ. ಓಕೆ, ಇರಲಿ, ಪರವಾಗಿಲ್ಲ, ಹೇಳಿ ಸರ್. ವೀರಶೈವ ಲಿಂಗಾಯತರ ಇಶ್ಯೂನಲ್ಲಿ ಅವ್ರ ಉದ್ದೇಶ ಏನಿತ್ತು? ಏನು? ಯಡಿಯೂರಪ್ಪ ಮುಖ್ಯಮಂತ್ರಿ ಆಗೋದನ್ನ ತಪ್ಸೋಕ್ಕೋಸ್ಕರ ಈ ಇಶ್ಯೂನ ರೈಸ್ ಮಾಡಿದ್ರು. ಓಕೆ, ಇಟ್ಸ್ ನೋನ್ ಟು ಎವ್ರಿಬಡಿ. 99% ಪೀಪಲ್ ನೋಸ್ ಅಬೌಟ್ ಆಲ್ ದೀಸ್ ಥಿಂಗ್ಸ್.
ನನ್ನ 224 ಕ್ಷೇತ್ರದ ಪ್ರವಾಸದ ಸಂದರ್ಭದಲ್ಲಿ ಒಂದು ಕಡೆ ಒಬ್ಬ ವೀರಶೈವ ಲಿಂಗಾಯತ ಈ ಬಗ್ಗೆ ಒಂದು ಶಬ್ದ ಮಾತಾಡಲಿಲ್ಲ. ಆ ವಿಷಬೀಜ ಬಿತ್ತಿದ್ದಕ್ಕೂ ಅದಕ್ಕೆ ಜನ ರೊಚ್ಚಿಗೆದ್ದು ನಿಮ್ಮ ಜೊತೆ ನಿಂತಿರಬೇಕು ಇವತ್ತು ಲಿಂಗಾಯತರು. ನನಗೆ ಬರ್ತಿರುವ ಹಲವಾರು ಸರ್ವೆ ರಿಪೋರ್ಟ್ಗಳಲ್ಲೂ ನೀವು ಹೇಳುತ್ತಿರೋ ಹಲವಾರು ಭಾಗಗಳು ಕಾಣಿಸ್ತಾ ಇವೆ, ನಾನೇನಿಲ್ಲ ಅಂತ ಹೇಳ್ತಿಲ್ಲ. ಫಾರ್ ಎಕ್ಸಾಂಪಲ್ ಮುಂಬೈ ಕರ್ನಾಟಕದ ರೀಜನ್ನಲ್ಲಿ ನಿಮ್ಗೆ ಅದು ಅಫೆಕ್ಟ್ ಆಗಬೇಕು ಅನ್ನೋದೇ ಉದ್ದೇಶ ಅನ್ನೋದೇ, ಆದರೆ ಅಲ್ಲಿ ಆದಂಗೆ ಕಾಣಿಸ್ತಿಲ್ಲ ಆ್ಯಸ್ ಆನ್ ಟುಡೇ. ನನಗೆ ಗೊತ್ತಿಲ್ಲ ಈಗ ಮುಂದಿನ 25 ದಿನಕ್ಕೆ. ಬಟ್ ಅದಕ್ಕೂ ಈ ಜೈಲಿಗೆ ಹೋಗಿ ಬಂದ್ರು ಅನ್ನೋ ಆರೋಪಕ್ಕೂ ಏನು ಸಂಬಂಧ? ಅಲ್ಲ, ಅದನ್ನು ಸಿದ್ದರಾಮಯ್ಯನವ್ರು ಹೇಳಬೇಕು, ನಾನೆಲ್ಲ ಹೇಳಬೇಕಾಗಿರುವಂಥದ್ದು. ಸಿದ್ದರಾಮಯ್ಯನವರು ಪದೇ ಪದೇ ಬೀಯಿಂಗ್ ಅನ್ ಅಡ್ವೊಕೇಟ್ ಯಾವ ಕೋರ್ಟಲ್ಲಿ ಎಲ್ಲ ಇದರಿಂದ ಮುಕ್ತನ ಆದಮೇಲೂ ಸಹ ಅದನ್ನು ಹೇಳ್ತಿರೋ ಉದ್ದೇಶ ಏನು ಅಂದರೆ ಯಡಿಯೂರಪ್ಪನ ಇಮೇಜ್ಗೆ ಧಕ್ಕೆ ತರಬೇಕು ಅಂತ. ಇದು 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 ನನ್ನ ಇಮೇಜ್ಗೆ ಧಕ್ಕೆ ತರೋದ್ರ ಬದಲಾಗಿ ಅವರ ಬಗ್ಗೆ ಇದ್ದಂಥ ಗೌರವ ಕಡಿಮೆ ಆಗ್ತಾ ಇದೆ. ಸೊ ನಿಮ್ಮ ಪ್ರಕಾರ ಈ ಲಿಂಗಾಯತರದ ಅಂಶ ಅವರಿಗೆ ಈಗ ಹೊಡೆದ್ಬಿಡುತ್ತೆ ಬಾಣ ಆಗಿ ಇಂತ ಲೆಕ್ಕಾಚಾರ ನಿಮ್ಮದು. ಕಾಂಗ್ರೆಸ್ನವ್ರು ಎರಡನೇ ಪಾಯಿಂಟ್ ಮೇಜರ್ ನೀವು ನನಗೆ ಹೇಳಿದ್ದು, ಕಾಂಗ್ರೆಸ್ನವರೇ ಮಾಡ್ತಾರೆ ಬಿಡ್ರಿ, ನಾನೇನು ಕೆಲಸ ಮಾಡೋದಿದೆ ಅವ್ರ ಮೇಲೆ. 101%. ಅಲ್ಲಿಗೆ ಪರಮೇಶ್ವರರು, ಈ ಶಿವಕುಮಾರು, ಬೇಕಾದ ಖರ್ಗೆ ಅವರು, ಸಾವಿರಾರು ಜನ ಇದ್ದಾರೆ, ಅವರೇ ಮಾಡ್ಕೋತಾರೆ ಬಿಡ್ರಿ, ನಮಗೇನು ಹೋಗ್ಬೇಕು ಅಂತಂತಾರೆ. ಭಾಳ ಕಡೆ ಅವರು ಆ ಪ್ರಸ್ತಾಪ ಮಾಡಿದ್ದಾರೆ. ಅವರ ಆರಂಭದ ದಿನಗಳಲ್ಲಿ ಯಡಿಯೂರಪ್ಪನವ್ರ ಕಾಲು ಪಕ್ಷದ ಮೇಲೆ ಕಲ್ಲು ಬಿದ್ದಿದ್ದು ರಾಯಣ್ಣ ಬ್ರಿಗೇಡಲ್ಲೇ ಅಂತ. ಇವ್ರು ಮಾಡ್ಕೊಂಡೆಲ್ಲ ರಿಪೇರಿ ಮಾಡ್ಕೊಂಡ್ಬಿಟ್ವಿ ಅಂತ ಹೇಳಿದ ತಕ್ಷಣ ನಂಬಿಬಿಡ್ಬೇಕು. ನಾವು ರಿಪೇರಿ ಮಾಡ್ಕೊಂಡಿದ್ದೀವಿ ಅಂತ ನಂಬೋಂಗಿಲ್ವಾ? ನಾನು ಅವ್ರು ರಿಪೇರಿ ಮಾಡ್ಕೊಂಡಿದ್ರೆ ನಂದೇನು ಅಭ್ಯಂತರ ಇಲ್ಲ, ಅದು ಅವ್ರಿಗೆ ಬಿಟ್ಟಂಥ ವಿಷಯ. ರಾಯಣ್ಣ ಬ್ರಿಗೇಡ್ ಅನ್ನೋಂಥ ವಿಷಯ ಈಗ ಯಾವುದೇ ಪ್ರಸ್ತಾಪದ ಇಲ್ಲ. ಸಂಪೂರ್ಣ ಎಲ್ಲ ಹಿಂದೆ ಸರ್ಕೊಂಡಿದ್ದಾರೆ. ಇದ್ದವ್ರು ನಮ್ಮ ಜೊತೆಗಿದ್ದಾರೆ, ಇಲ್ದವ್ರು ಬಿಟ್ಟೋಗಿರ್ಬೋದು ಪಕ್ಷವನ್ನು, ರಾಯಣ್ಣ ಬ್ರಿಗೇಡ್ ಅಂತ ಹೇಳ್ಕೊಂಡು ಹೋಗಿರ್ಬೋದು. ಆದರೆ ಅದು ಯಾವುದೇ ಗೊಂದಲ ಇವತ್ತು ರಾಜ್ಯದಲ್ಲಿ ಇಲ್ಲ. ಬಟ್ ಪ್ರಾಮಾಣಿಕವಾಗಿ ನಾನು ಇನ್ನೊಂದು ಕೇಳ್ತೀನಿ, ನೀವು ಅದನ್ನು ಹೇಳ್ತೀರಿ ಅಂತ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಡೋಂಟ್ ಯು ಥಿಂಕ್ ಇಟ್ ಹರ್ಟ್ ಪಾರ್ಟಿನ ಮತ್ತೆ ನಿಮ್ಮನ್ನು? ಒಂದು 2-3 ತಿಂಗಳು, ಬಿ ಆನೆಸ್ಟ್, ಅಲ್ಲಲ್ಲ 2-3 ತಿಂಗಳು ಇದರಿಂದ ಸಫರ್ ಆದ ನಾವು, ಗೊಂದಲ ಶುರು ಆಯಿತು. ಅದಕ್ಕೆ ಯಾರ್ಯಾರು ಕಾರಣ ಇದ್ದಾರೆ, ಇದಕ್ಕೆ ಹಿನ್ನೆಲೆ ಏನು, ಇದೆಲ್ಲವನ್ನು ಚರ್ಚೆ ಮಾಡೋದಕ್ಕೆ ಹೋಗೋದಕ್ಕಿಂತ ಪಕ್ಷಕ್ಕೆ ಮತ್ತೆ ನಿಮಗೆ ಆಯ್ತಾ ಆಗಲಿಲ್ಲ. 3 ತಿಂಗಳ ಕಾಲ ಇಡೀ ರಾಜ್ಯದಲ್ಲಿ ಗೊಂದಲದ ವಾತಾವರಣ ಈ ಕಾರಣಕ್ಕಾಗಿ ಸೃಷ್ಟಿಯಾಯಿತು. ಅದಕ್ಕಾಗಿಯೇ ಭಾಳ ಎಚ್ಚರಿಕೆಯಿಂದ ಅದರಿಂದ ಹೊರಬಂದು ಸರಿಪಡಿಸುವಂಥ ಪ್ರಯತ್ನ ಮಾಡಿ ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಸಿದ್ದರಾಮಯ್ಯನವ್ರದ್ದು ನಿಮ್ಮ ಮೇಲೆ ಆರೋಪ ಮಾಡ್ತಾರೆ, ಭ್ರಷ್ಟಾಚಾರ ಮತ್ತೊಂದು ಮಗದೊಂದು. ನಾನು ಜೈಲಿಗೆ ಹೋಗಿ ಬಂದಿರೋ ಚೀಫ್ ಮಿನಿಸ್ಟರ್ನ ಅಮಿತ್ ಶಾ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ಸೋ ನೈತಿಕ ಹಕ್ಕೇನ್ರಿ ಇದೆ ಅವ್ರಿಗೆ ಅಂತ ಮಾತಾಡ್ತಾರೆ. ಅಫ್ಕೋರ್ಸ್ ಅವರು ಅದೇ ಮಾಡಿದ್ರು, ಬೇಕಾದವ್ರನ್ನ ಒಳಗೆ ಸೇರಿಸ್ಕೊಂಡ್ರು, ಅದಕ್ಕೆ ಅವ್ರು ಉತ್ತರ ಕೊಟ್ಟಿಲ್ಲ. ಇನ್ನೂ ಇವತ್ತಿನವರೆಗೆ ನಾಳೆ ಕೊಡ್ಬೋದೇನೋ ನಮ್ಗೆ ಗೊತ್ತಿಲ್ಲ. ಬಟ್ ನೀವು ಅಸೆಂಬ್ಲಿ ಒಳಗಿರಲಿಲ್ಲ, ಭಾಳ ಶಾರ್ಟ್ ಟರ್ಮಲ್ಲೇ ನೀವು ಎಕ್ಸಿಟ್ ಆಗಿಬಿಟ್ಟು ಲೋಕಸಭೆ ಕಡೆಗೆ ಹೋಗ್ಬಿಟ್ರಿ. ಅಷ್ಟು ಭ್ರಷ್ಟಾಚಾರವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಿದ್ರೆ ಅದನ್ನು ಹಿಡಿದು ಜಂಗಿ ಮಾಡಿ ರುಬ್ಬಾಕ್ಬೇಕಿತ್ತು ತಾನೇ ನಿಮ್ಮ ಪಕ್ಷದವ್ರು ಕಳೆದ 4 ವರ್ಷದಲ್ಲಿ. ರುಬ್ಬಾಕಿದ್ವಿ ಅಂತ ಸಮಾಧಾನ ಇದೆಯೋ? ನೋಡಿ ರಂಗನಾಥ್ ಅವರೇ, ಇವತ್ತು ACB ಅನ್ನುವಂಥ ಸಂಸ್ಥೆಯನ್ನು ಇಟ್ಕೊಂಡು ಎಲ್ಲವರ ಮುಖ್ಯಮಂತ್ರಿ ಇರ್ಬೋದು, ಅವರ ಸಚಿವರು ಇರ್ಬೋದು, ಅವರ ಬೇರೆ ಯಾರೇ ಇರ್ಬೋದು, ಅವರಿಗೆ ರಿಲೀಫ್ ಕೊಡೋದಕ್ಕೋಸ್ಕರ ACBಯನ್ನು ಇಟ್ಕೊಂಡು ಕೂತಿದ್ದಾರೆ. ಲೋಕಾಯುಕ್ತರನ್ನು ದುರ್ಬಲಗೊಳಿಸಾಯಿತು. ವಿಧಾನಸಭೆ ಒಳಗೆ ಹೊರಗೆ ಯಾವುದೇ ಹೋರಾಟ ಮಾಡಿದ್ರು ಅದಕ್ಕೆ ಸ್ಪಂದಿಸಲಿಲ್ಲ. ದುರಹಂಕಾರದಿಂದ ಮೆರೆಯೋಕ್ಕೆ ಶುರು ಮಾಡಿದ್ರು. ನಾನು ಹೇಳಿದ್ದೇ ನಡೆಯುತ್ತೆ. ಯಾಕೆಂದರೆ ಏನು ರಂಗನಾಥ್, ಇಲ್ಲಿ ಪ್ರಾಬ್ಲಮ್ ಏನಾಯಿತು ಅಂದರೆ ಅವರೇ ಈಗ ಹೈಕಮಾಂಡ್ ಆಗೋಗ್ಬಿಟ್ರು. ಅದು ದಟ್ ಇಸ್ ದ ಪಾಯಿಂಟ್. ಅವರೇನೀಗ ಡೆಲ್ಲಿನಲ್ಲಿ ಇದೊಂದು ಹಣಕಾಸಿನ ನೆರವು ಕೊಡುವಂಥ ಒಂದು ಯಾವುದಾದ್ರು ರಾಜ್ಯ ಇದ್ದರೆ ಕರ್ನಾಟಕ ರಾಜ್ಯ, ಇನ್ನೆಲ್ಲೂ ಅವ್ರಿಗೆ ಅವಕಾಶಗಳಿಲ್ಲ. ಹೀಗಾಗಿ ಇದೊಂದು ATM ಆಯಿತು ಇವ್ರದ್ದು, ಮುಖ್ಯಮಂತ್ರಿಗಳದ್ದು. ಅವ್ರು ಹೇಳಿದ್ದೇ ನಡೀತಾ ಇದೆ ಅಂತ ನಡ್ಕೊಂಡು ಬಂತು. ಇದರ ತಮಾಷೆ ಗೊತ್ತಾಗೋದು ನಿಮ್ಗೆ ನಾಳೆಯಿಂದ. ಈ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗ್ತಿದ್ದಾಗೇ ಏನಾಗುತ್ತೆ ಸಿದ್ದರಾಮಯ್ಯವ್ರಿಗೆ ಗೊಂದಲಗಳ ಗೂಡಾಗಿದೆ ಅವರ ಪಾರ್ಟಿನಲ್ಲಿ. ನಾಳೆ ನೀವು ಗೆದ್ಬಿಟ್ರಿ ಅಂತ ಇಟ್ಕೊಳ್ಳಿ, ಏನಾಗ್ಬಿಡುತ್ತೆ ಸಿದ್ದರಾಮಯ್ಯವ್ರಿಗೆ? ಸಿದ್ದರಾಮಯ್ಯವ್ರಿಗೆ ಏನಾಗುತ್ತೆ ಅಂತಲ್ಲ, ಆದರೆ ನನ್ನ ಡ್ಯೂಟಿ ಇದೆ ಒಬ್ಬ ಮುಖ್ಯಮಂತ್ರಿಯಾಗಿ. ನಾಳೆ ಆದ ಮೇಲೆ ಈ ಹಗರಣಗಳೇನು 108 ಆಗಿದ್ದಾವೆ ಅದನ್ನು ಮರುತನಿಖೆ ಮಾಡಿಸಿ ಸೂಕ್ತವಾದ ವ್ಯಕ್ತಿಗಳಿಗೆ ಸೂಕ್ತವಾದಂಥ ಶಿಕ್ಷೆ ಕೊಡಿಸುವಂಥದ್ದು. ಅಂದರೆ ಯಾವ್ಯಾವುದು ACPಗೆ ಹೋಗಿ ಕ್ಲೋಸ್ ಆಗಿದೆ ಅಂತ ನಿಮ್ಮ ಅನುಮಾನ ಇದೆಯೋ ಅದೆಲ್ಲವನ್ನ ಹೆಕ್ಕಿ ತೆಗಿಬೇಕು. ನೋಡಿ, ಇವತ್ತು 24 ಜನ ಹಿಂದೂ ಯುವಕರ ಖಗೋಲೆ ಆಯಿತು. ಯಾರು ಕೇಳೋರು ಯಾರು ರಂಗನಾಥ್? ಅವ್ರು ಹೇಳ್ತಾರೆ ಎಲ್ಲಿ ಸಾರ್ 24 ಇದ್ದಾರೆ, ಆದವ್ರನ್ನೆಲ್ಲ ಇವರು ಹಿಂದೂ ಅಂದ್ರೆ ನಾವೇನು ಮಾಡೋಣ ಸಾರ್ ಅಂತಾರೆ. ಅದು ಅವರ ಮೂರ್ಖತೆಯ ಪರಮಾವಧಿ, ಅದನ್ನು ಹೇಳ್ತಾರೆ. ಇವತ್ತು ರೈತರು 3725ಕ್ಕೂ ಹೆಚ್ಚಿನ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು. ಇದನ್ನು ತಡೆಯೋದಕ್ಕೇನು ಪ್ರಯತ್ನ ಮಾಡಿದ್ರು? ಯಾವ ರೀತಿ ರೈತರ ನೆರವಿಗೆ ಬಂದರು? ಆಮೇಲೆ ರಂಗನಾಥ್, ಒಂದು ನಿಮಿಷ, ನೀವು ಅದೇ ಮುಂದುವರೆದು ಹೋಗಬೇಕು ಅಂದರೆ ಅವ್ರು ಹೇಳಿದ್ರು, ನಾನು 10,000 ಕೋಟಿ ರೂಪಾಯಿ ಪ್ರತಿ ವರ್ಷ ಕೃಷ್ಣಾ ಬೇಸಿನ್ ಖರ್ಚು ಮಾಡ್ತೇನೆ. ಹೌದಾ? 50,000 ಕೋಟಿ ಖರ್ಚು ಮಾಡಬೇಕು. ನೀವು ಖರ್ಚು ಮಾಡೋದು ಎಷ್ಟು? 5 ವರ್ಷದಲ್ಲಿ 8,500 ಕೋಟಿ ಮಾಡಿದ್ದೀರ. ದೇವ್ರ ಮೆಚ್ತಾನ ಇದಕ್ಕೆ? ಇದು ಸುಳ್ಳು ಭರವಸೆ ಅಲ್ವಾ?
ಕೇಂದ್ರ ಸರ್ಕಾರ 32 ರೂಪಾಯಿ 1 kg ಅಕ್ಕಿಯನ್ನು ಖರೀದಿ ಮಾಡಿ 3 ರೂಪಾಯಿಗೆ ಇಲ್ಲಿ ಕಳಿಸ್ತಾ ಇದೆ. ನಿಂದೆಷ್ಟು? 3 ರೂಪಾಯಿ. 22 ರೂಪಾಯಿಗೆ 1 kg ಗೋಧಿಯನ್ನು ಖರೀದಿ ಮಾಡಿ 2 ರೂಪಾಯಿ ನಿಮಗೆ ಕಳಿಸ್ತಾ ಇದೆ. ನಿಂದೆಷ್ಟು? 2 ರೂಪಾಯಿ. ಉಳಿದ ಎಲ್ಲ ದುಡ್ಡು ಕೇಂದ್ರ ಸರ್ಕಾರದ್ದು, ಬೋರ್ಡು ನಿಂದು. ಆದ್ದರಿಂದ ಇದು ಜನರಿಗೆ ಮನವರಿಕೆ ಆಗಿದೆ, ಇದು ಕೇಂದ್ರ ಸರ್ಕಾರದ ಯೋಜನೆ ಅಂತ. ಅಂದರೆ ಅನ್ನಭಾಗ್ಯ ಕೆಲಸ ಮಾಡಲ್ಲ, ಕ್ಷೀರಭಾಗ್ಯ ಕೆಲಸ ಮಾಡಲ್ಲ, ಇನ್ನು ಯಾವುದೋ ಒಂದಷ್ಟು ಭಾಗ್ಯಗಳು ಇದೆಯಪ್ಪ ಅವ್ರದ್ದು, ಅವು ಕೆಲಸ ಮಾಡಲ್ಲ. ಹಾಗಾದರೆ ಏನು ಕೆಲಸ ಮಾಡುತ್ತೆ ಅಂತ ಅವ್ರಿಗೆ ಸರ್ ನನಗೆ 132 ಸೀಟ್ ಬರುತ್ತೆ ಲೆಕ್ಕ ಕೊಡ್ತಾರೆ ಸ್ವಾಮಿ? ಅವ್ರಿಗೂ ಏನಾರು ಒಂದು ಲೆಕ್ಕ ಬೇಡ ಸರ್? ರಂಗನಾಥ್ ಅವರು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಕುಂತ್ಕೊಂಡು ನಿಮ್ಮ ಸಮಕ್ಷಮ ಎಲೆಕ್ಷನ್ ಆದ 2-3 ದಿನಕ್ಕೆ ನೀವು ಕರೀರಿ, ನಾನು ಮತ್ತೆ ಇಲ್ಲೇ ಬಂದು ಬರಲೇಬೇಕಲ್ಲ, ಒಳಗತೆ ನೀವು ಬರಲ್ಲ, ನಾವೇ ಬರ್ತೀವಿ ಬಿಡಿ, ಎಲ್ಲಿರ್ತೀವಿ ಅಲ್ಲಿಗೆ ಮಾತಾಡೋಣ. ನಾನು ನಿಮ್ಗೆ ಹೇಳ್ತೇನೆ, ಅವ್ರು 55ರಿಂದ 60 ಸೀಟು ದಾಟ್ಬಿಟ್ರೆ ಕಾಂಗ್ರೆಸ್ನವರು. ಓಕೆ, ಯು ರಿಪೀಟ್ ಇಟ್. ನಿಮ್ಮ ಕಾಂಗ್ರೆಸ್ ನಂಬರ್ ಎಷ್ಟು? 55ರಿಂದ 60 ದಾಟಿದ್ರೆ 55ರಿಂದ 60 ಅದು ದಾಟಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಿಂತ ಒಂದು ಸಂಖ್ಯೆ ಜಾಸ್ತಿ ಆಗೋದಿಲ್ಲ. ಹೆಂಗ್ ಸರ್ ಇಷ್ಟೊಂದು ವಿಶ್ವಾಸ? ನೋಡಿ ಸರ್, ನೋಡಿ, ಇನ್ನೊಂದು ವಾರ ಆದಮೇಲೆ ನೀವೇ ಸಮೀಕ್ಷೆ ಮಾಡ್ತಿರೋದು, ಅಭ್ಯರ್ಥಿಗಳು ಓಡಾಟ ಶುರು ಆದಮೇಲೆ ನೀವೇ ಲೆಕ್ಕ ಹಾಕ್ತೀರಿ ಎಲ್ಲಿ ಗೆಲ್ಲೋದು ಎಲ್ಲಿ ಸೋಲೋದು ಅಂತ. ನಿಮ್ಮ ಪಟ್ಟಿ ನಾನು ಕೊಡ್ತೇನೆ, ಒಂದು ಕವರ್ ಹಾಕಿ ಸೀಲ್ ಮಾಡಿ, ನಾವೇನು 130-135 ಸೀಟ್ ಗೆಲ್ಲೋರಿದ್ದೇವೆ, ಆ ಪಟ್ಟಿ ಸೀಲ್ ಮಾಡಿ ದೇವ್ರ ಮನೆಯಲ್ಲಿಟ್ಟು ನಿಮಗೂ ಒಂದು ಕಾಪಿ ಕಳಿಸ್ತೇನೆ. ಅದಾದಮೇಲೆ ತೆಗೆದು ನೋಡಿ, ಅದು ಎಷ್ಟೊಂದು ಆತ್ಮವಿಶ್ವಾಸನ ನಾನು ಹೇಳಿದ್ದೇನೆ ಕಳೆದ 4-5-3 ವರ್ಷದ ನನ್ನ ಅನುಭವದಿಂದ ಅನ್ನೋದನ್ನು ನಾನು ನಿಮ್ಮ ಮನವರಿಕೆ ಮಾಡಿಕೊಡ್ತೇನೆ. ಅಂದರೆ ಏಕಪಕ್ಷವಾಗಿ ನಾನು ಅಧಿಕಾರಕ್ಕೆ ಹೋಗ್ತಿರೋದ್ರಿಂದ ನಾನು ಐ ಆಮ್ ನಾಟ್ ಬಾದರ್ಡ್ ವಿತ್ ಈ ಸಮ್ಮಿಶ್ರ ಸರ್ಕಾರ ಅಥವಾ ಅತಂತ್ರ ಸರ್ಕಾರ, ಇದರ ಬಗ್ಗೆ ನನಗೆ ಯಾವ ತಲೆನೋವು ಇಲ್ಲ. ನಾನು 224 ಕ್ಷೇತ್ರಕ್ಕೆ ನಾವು ಅಭ್ಯರ್ಥಿಗಳನ್ನ ಹುಡುಕ್ತಾ ಇದ್ದೇವೆ, ಆಗ್ತಾ ಇದ್ದೇವೆ. ಇನ್ನು 11 ಕ್ಷೇತ್ರ ಆಗುತ್ತೆ, ಕ್ಲಿಯರ್ ಆಗುತ್ತೆ. ಯಾವುದೇ ಹೊಂದಾಣಿಕೆ ಇಲ್ಲದೇನೆ ಸ್ಪಷ್ಟ ಬಹುಮತದೊಂದಿಗೆ ಈ ರಾಜ್ಯದಲ್ಲಿ ಆಡಳಿತವನ್ನು ನಡೆಸೋರಿದ್ದೇವೆ. 224 ಕ್ಯಾಂಡಿಡೇಟ್ ಹಾಕ್ತೀರಿ, ಸ್ಪಷ್ಟ ಬಹುಮತ ನಿಮಗೆ ಬರಲೂಬಹುದು, ನನಗೆ ಗೊತ್ತಿಲ್ಲ. ಆದರೆ ಎಲ್ಲರೂ ಮಾತಾಡೋದೇನು, ರಾಹುಲ್ ಗಾಂಧಿನೂ ಹೇಳ್ಬಿಟ್ರಪ್ಪ JDS ಬಿ ಟೀಮು BJPಗೆ ಅಂತ. ಏನು ನಾವು ಹೇಳಿದ್ವಾ? ಅಂದರೆ ಅಲ್ಲಿ ನೀವಾರು ಪಾಪ ಹೇಳಿದ್ರಾ? ಇಲ್ಲ. ಅಲ್ಲಿ ಬೇರೆಯವ್ರು ಯಾರು ಹೇಳಿದ್ರಾ? ಇಲ್ಲ. ರಾಹುಲ್ ಗಾಂಧಿನೇ ಹೇಳ್ಬಿಟ್ರು JDS ಬಿ ಟೀಮ್ ಅಂದ್ಬಿಟ್ರು. ನೋಡಿ, ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವ್ರು ಹೇಳೋದನ್ನು ರಿಪೀಟ್ ಮಾಡಿಬಿಟ್ರು. ಅನ್ಫಾರ್ಚುನೇಟ್ಲಿ ಇದರ ಪರಿಣಾಮ ಓದ್ಬಿಟ್ರು ಅಂತ. ಇದರ ಪರಿಣಾಮ ಏನು? ಓಕೆ, ಈ ಮಾಜಿ ಪ್ರಧಾನಿ ದೇವೇಗೌಡ ಅಂತವ್ರನ್ನ ಎದುರಾಕೊಂಡ್ರು, ಹಗುರವಾಗಿ ಮಾತನಾಡಿದ್ರು. ಇವತ್ತೇನು ಅಲ್ಪ ಸ್ವಲ್ಪ ಗೌಡ ಕಮ್ಯುನಿಟಿ ಒಂದಷ್ಟು ವೋಟ್ ಬರ್ಬೋದು ಕಾಂಗ್ರೆಸ್ಗೆ ಅಂತ ಅವ್ರು ಅಂದ್ಕೊಂಡಿದ್ರು, ಅದು ಹೋಯ್ತು ಅಂತ. ಅದು ಕಿತ್ಕೊಂಡೋಯ್ತು. ಕುಮಾರಸ್ವಾಮಿ ಹೇಳಿದ್ದೆ ಕರೆಕ್ಟ್, ಇವ್ರು ಬೈದಷ್ಟು ನನಗೆ ಲಾಭ ಜಾಸ್ತಿ ಅಂತ ಕಿತ್ಕೊಂಡೋಯ್ತು. ಓಕೆ, ಅವ್ರನ್ನ ಬೈದಷ್ಟು ಲಾಭ ಜಾಸ್ತಿ ಅಂತ ಕುಮಾರಸ್ವಾಮಿ ಹೇಳಿದ್ದು ಕರೆಕ್ಟ್. ಆದರೆ ಐ ವಾಂಟ್ ಟು ಆಸ್ಕ್ ಯು, ಯು ಹ್ಯಾವ್ ಫರ್ಗಾಟನ್ ಎವ್ರಿಥಿಂಗ್ ಆಫ್ ದ ಪಾಸ್ಟ್ ಅವ್ರ ಜೊತೆ. ಆಲ್ ರೈಟ್ ರಂಗನಾಥ್, ನೌ ಐ ಆಮ್ ಕ್ಲಿಯರ್. ಆಲ್ ರೈಟ್, ಬಿಟ್ಬಿಡಿ ಅದನ್ನೆಲ್ಲ, ಆಗೋಯ್ತದೆ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ರಿಮೆಂಬರ್ ಎನಿಥಿಂಗ್ ಅನ್ನೋ ಲೆವೆಲ್ಗೆ ಬಂದ್ರ. ನೋಡಿ, ನೀವು ಕಳೆದ 2 ತಿಂಗಳಿಂದ ನೀವು ಗಮನಿಸಿದ್ದೀನಿ. ಅಕಸ್ಮಾತ್ ಸಿದ್ದರಾಮಯ್ಯ ಏನಾದರೂ, ಕುಮಾರಸ್ವಾಮಿ ನನ್ನ ಮೇಲೆ ಏನಾದರೂ ಮಾತನಾಡಿದ್ರೆ, ದೇವೇಗೌಡ ಏನಾದರೂ ಯಾವುದೋ ಹಳೆ ವಿಷಯಗಳು ಮಾತಾಡಿದ್ರೆ, ಒಂದು ಶಬ್ದ, ಒಂದು ರಿಯಾಕ್ಷನ್ ನಾನು ಇದುವರೆಗೂ ಕೊಟ್ಟಿಲ್ಲ. ಅಲ್ಲ, ಇದು ರಾಜಕೀಯ ಅನಿವಾರ್ಯತೆಗೆ ಯಡಿಯೂರಪ್ಪನವ್ರು ಶರಣಾಗಿ ಹಿಂಗೆ ಮಾಡಿದ್ರು, ಅಥವಾ ಒಂದು ಲಾರ್ಜ್ ಹಾರ್ಟೆಡ್ನೆಸ್ಸಲ್ಲಿ ಮುಂದಕ್ಕೆ ಹೋಗೋಣ ಬಿಡ್ರಿ, ಎಷ್ಟು ಹಿಂದಿದ್ದನ್ನು ಕೆಡಕೊಂಡು ಹೋಗೋಣ ಅಂತ ತೀರ್ಮಾನಕ್ಕೆ ಅಗತ್ಯ ಇಲ್ಲ. ನಮ್ಮ ವೈರಿ, ಕಡು ವೈರಿ ಅಥವಾ ಚುನಾವಣೆಯಲ್ಲಿ ಈ ರಾಜ್ಯವನ್ನು ಈ ದುಸ್ಥಿತಿಗೆ ತಂದಿರುವಂಥ ಕಾಂಗ್ರೆಸ್ ವಿರುದ್ಧ ನಮ್ಮ ಹೋರಾಟ. ಆದ್ದರಿಂದ JDS ನಮಗೆ ಒಂದು ರೀತಿ ಪಕ್ಕಕ್ಕೆ ಸರಿಸಿಟ್ಟಿದ್ದೇವೆ, ನಮಗೇನೂ ಸಂಬಂಧ ಇಲ್ಲ. ಅವ್ರದ್ದೇ ಆದಂಥ ರಾಜಕಾರಣ ಮಾಡಿಕೊಳ್ಳಿ, ಅವ್ರದ್ದೇ ಆದಂಥ ಕ್ಷೇತ್ರಗಳಿದೆ, ಅದನ್ನು ಅವ್ರಿಗೆ ಬಿಟ್ಟಂಥದ್ದು. ಆದರೆ ನಮ್ಮ ದೃಷ್ಟಿಯಿಂದ ಇಷ್ಟು ನೀವು ಹೇಳಿದ ಮೇಲೆ ನಾಳೆ ಏನಾರು ಅಪ್ಪಿ ತಪ್ಪಿ ರೇ 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 ಹೆಚ್ಚು ಕಡಿಮೆ ಆದರೂ ಯಡಿಯೂರಪ್ಪನವ್ರಿಗೆ ಇಟ್ಸ್ ಓಕೆ, ಆಲ್ ರೈಟ್, ನಮ್ಮ ವೈರಿ, ಕಡು ವೈರಿ ಆದಂಥ ಕಾಂಗ್ರೆಸ್ಸನ್ನು ಮುಗಿಸ್ಲಿಕ್ಕೆ ನಾನು ಎಲ್ಲ ರೀತಿಯ ಪಾಸಿಬಲ್ ಕಾಂಪ್ರಮೈಸಸ್ ಇಫ್ ನೆಸಸರಿ ಐ ಆಮ್ ಪ್ರಿಪೇರ್ಡ್. ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ, ಆಗಲ್ಲ, ಖಂಡಿತ ಅಕ್ಸೆಪ್ಟೆಡ್ ಸರ್. ನಾನು ನೀವು ಬರ್ಕೊಟ್ಟಿದ್ದೇನೆ, ಸೀಲ್ ಮಾಡಿ ಸೈಡ್ಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ಈಗ ಅಂತ ಇಟ್ಕೊಳ್ಳಿ ಸರ್. ಸುಮ್ಮನೆ ಉದಾಹರಣೆಗೆ ಓಕೆ, ರೇ 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 ಅಂದೆ ನಾನೀಗ. ಅಂದರೆ ನಾನು ಅದಕ್ಕೆ ಸಿದ್ಧ ಇದ್ದೀನಿ, ಇಷ್ಟೇ ಚೇಂಜ್ ಆಗಿದ್ದೀನಿ, ನನ್ನ ಕಡುವೈರಿ ಮುಗಿಸೋದು ಒಂದೇ, ಹಾಗಾಗಿ ನಾನು ಐಮ್ ಪ್ರಿಪೇರ್ಡ್ ಫಾರ್ ಎನಿ ಕಾಂಪ್ರಮೈಸ್ ಅನ್ನೋದಾ? ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನಾವು ನಮ್ಮದೇ ಆದಂಥ ಶಕ್ತಿ ಮೇಲೆ ಹೋರಾಟ ಮಾಡಿ, ಯಾರು ಇವತ್ತು ನಮ್ಮ ವೈರಿ ಅನ್ನೋದಕ್ಕಿಂತ ರಾಜ್ಯದ ಹಿತವನ್ನು ಕಡೆಗಣಿಸಿ ದುಸ್ಥಿತಿಗೆ ತಂದಿದ್ದಾರೋ ಆ ಕಾಂಗ್ರೆಸ್ ಸರ್ಕಾರವನ್ನು ಮುಗಿಸುವಂಥದ್ದು ನಮ್ಮದು. 2 ವಿಷಯ ರಂಗನಾಥ್. ಇಡೀ ದೇಶದಲ್ಲಿ ಎಲ್ಲ ಕಡೆ ನೆಲಸಮ ಆದಮೇಲೆ ಉಳಿದಿರುವಂತೆ ಒಂದು ರಾಜ್ಯ ಕರ್ನಾಟಕ ರಾಜ್ಯ. ಇದು ಇಡೀ ಜಗತ್ತಿಗೆ. ರಾಹುಲ್ ಗಾಂಧಿ ಅವರು ಎಷ್ಟು ಹೆಚ್ಚು ಬರ್ತಾರೋ ಅಷ್ಟು BJPಗೆ ಲಾಭ ಆಗುತ್ತೆ. ಅದನ್ನು ನೀವು ಪದೇ ಪದೇ ಹೇಳ್ತಾ ಇದ್ದೀರಿ. ಅಲ್ಲ, ಇದು ವಾಸ್ತವಿಕ ಸ್ಥಿತಿ. ಅವನು ಕರ್ಕೊಂಬಂದಷ್ಟು, ಅವ್ರು ಎದ್ವಾ ತದ್ವಾ ಮಾತನಾಡಿದಷ್ಟು
ಆ ಅಣ್ಣ ಬಸವಣ್ಣನ ವಚನಗಳನ್ನ ಎದ್ವಾ ತಿರುಚಿ ಹೇಳಿದಷ್ಟು ಜನ ಅರ್ಥ ಮಾಡ್ಕೊತಾರೆ ಅವ್ರದ್ದು ಏನು ಅಂತ ಹೇಳ್ಬಿಟ್ಟು. ನಮಗೇನು ಚಿಂತೆ ಇಲ್ಲ. ಇವತ್ತು ಈ ನಾಯಕತ್ವ ಎಲ್ಲಿದೆ ರಂಗನಾಥ್? JDS ಕುಮಾರಸ್ವಾಮಿ ಅವರನ್ನು ನಾನು ಕ್ಷಮಿಸಿದ್ದೇನೆ, ಎಸ್ ಆರ್ ನೋ? ಅಲ್ಲ, ನಾನು ಹಳೆದನ್ನು ಯಾವುದೂ ನೆನಪಿಟ್ಕೊಳ್ತಾ ಇಲ್ಲ ಯಾರ ಬಗ್ಗೆನೂ. JDS ನಿಂದ ಆದಂತಹ ಎಲ್ಲ ಘಟನಾವಳಿಗಳನ್ನು ನಾನು ಮರೆತಿದ್ದೇನೆ, ಎಸ್ ಆರ್ ನೋ? ಅಲ್ಲ, ನಾನು ಯಾವುದನ್ನು ನೆನಪಿಟ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ನನ್ನ ಗುರಿ ಒಂದೇ, ಈ ರಾಜ್ಯವನ್ನು ಅಭಿವೃದ್ಧಿ ಪಥದಲ್ಲಿ ತೊಗೊಂಡೋಗ್ಬೇಕು, ಸ್ವಚ್ಛ ದಕ್ಷ ಆಡಳಿತವನ್ನು ಕೊಡಬೇಕು ಅನ್ನೋ ಗುರಿ ಇಟ್ಕೊಂಡಿರೋದ್ರಿಂದ ಯಾವುದೇ ಹಳೆಯ ಘಟನೆಗಳನ್ನು ನನ್ನ ಮನಸ್ಸಲ್ಲಿ ಇಟ್ಕೊಂಡು ಗೊಂದಲ ಮಾಡ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಎಲ್ಲ ಪಾರ್ಟಿನಲ್ಲೂ ಕೆಲವು ಮಕ್ಕಳುಗಳು ನಿಂತಿವೆ, ಕೆಲವು ಬೇರೆ ಬೇರೆ. ಅದರಿಂದ ಆ ಥರ ಆರೋಪ ಮಾಡುವಂಥದ್ದು ಅಪರಾಧ ಆಗುತ್ತೆ. ಎಲ್ಲ ಪಕ್ಷದಲ್ಲೂ ಈ ಥರ ತಂದೆ ಮಗ ಗಂಡ ಹೆಂಡತಿ ಈ ಥರ ನಿಲ್ತಾ ಇರೋದ್ರಿಂದ ನಾವು ಅದಕ್ಕೆಲ್ಲ ಹೊರತಾಗಿದ್ದೇವೆ ಅಂತ ಹೇಳೋ ಸ್ಥಿತಿಯಲ್ಲಿ ನಾವೇನಿಲ್ಲ. ಯಡಿಯೂರಪ್ಪನವ್ರು ಇಷ್ಟು ಬದಲಾದರು, ವಾಸ್ತವಿಕ ಸ್ಥಿತಿ. ಐ ಅಗ್ರಿ, ಯು ಆರ್ ವೆರಿ ಪ್ರಾಕ್ಟಿಕಲ್. ನಾನು ನಿಮ್ಮನ್ನು ಇಂಪ್ರಾಕ್ಟಿಕಲ್ ಅಂತ ಕರಿತಾನಿಲ್ಲ. ಇಷ್ಟು ಬದಲಾದರು, ವಚನಭ್ರಷ್ಟತೆ ಹಿಡ್ಕೊಂಡು ರಾಜ್ಯದಲ್ಲೆಲ್ಲ ತಿರುಗಾಡಿದವರು ಬದಲಾದರು, ನನಗೆ ಅನ್ಯಾಯ ಆಯಿತು ಅಂತ KJP ಕಟ್ಟಿದವರು ಬದಲಾದರು, ನಾನೇ ಸೀಟನ್ನು ತೀರ್ಮಾನ ಮಾಡ್ತಾ ಇದ್ದಂಥವನು ಹೈಕಮಾಂಡ್ನವ್ರು ಸರ್ವೆ ಮಾಡಿಸಿದ್ದಕ್ಕೂ ನಾನು ಬದಲಾದೆ, ಅದಕ್ಕೂ ಹೊಂದಿಕೊಂಡೇ ಮುಂದಕ್ಕೆ ಹೋದೆ, ನಾನು ಎಲ್ಲದರಲ್ಲೂ ಹೊಂದಿಕೊಂಡೆ ಅಂತಂದಾಗ ಇಷ್ಟು ಕಷ್ಟಪಟ್ಟು ಅದೇನೋ ಮಧ್ಯರಾತ್ರಿ 3 ಗಂಟೆ 4 ಗಂಟೆಲೆಲ್ಲ ಮೀಟಿಂಗು ಕೂತ್ಕೊತೀರಂತೆ ನೀವು. ನೋಡಿ, ನಮ್ಮ ಹುಡುಗರು ಹೇಳ್ತಿದ್ರಪ್ಪ, ಅದರಲ್ಲಿ ವಿಶೇಷತೆ ಏನ್ರಿ ಯಡಿಯೂರಪ್ಪನವ್ರು ಈಗ ಇಂಥ ಇದರಲ್ಲೂ 3 ಗಂಟೆ 4 ಗಂಟೆ ಮಧ್ಯರಾತ್ರಿ ಕೂತ್ಕೊತಾರ. ಅದರಲ್ಲಿ ವಿಶೇಷತೆ ಅಂದರೆ ಆ ಗೌರವ ಸಲ್ಲಬೇಕಾಗಿರೋದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾಜಿ ಅವರಿಗೆ. ಇಡೀ ಬೆಂಗಳೂರಲ್ಲಿ ಪ್ರವಾಸ ಮುಗಿಸಿ ಅವ್ರು ಬಂದು 11 ಗಂಟೆಗೆ ಮೀಟಿಂಗು ಮತ್ತೆ ಶುರುವಾಗುತ್ತೆ. ರಾಜ್ಯದ ನೀವು ಕೇಳಿಲ್ವ ಸರ್, ನಿಮ್ಗೆ ನಿದ್ದೆಗಿದ್ದೆ ಬರಲ್ವಾ ಅಂತ ನೀವು ಕೇಳಬೇಕಾಗಿತ್ತು. ಅನಿವಾರ್ಯ, ಈ ತಿಂಗಳು 1 ತಿಂಗಳು ಅಷ್ಟೆಲ್ಲ ಕಷ್ಟಪಡುತ್ತಿರುವಂತಹ ಯಡಿಯೂರಪ್ಪನವ್ರಿಗೆ ಒಂದೊಂದು ಸರಿ ನಮ್ಮ ಪಕ್ಷದ ನಾಯಕರು ನನ್ನಷ್ಟೇ ನಿಯಂತ್ರಣಗಳನ್ನು ಕಲ್ತ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ? ಇನ್ನೂ ಅವಾಗ ಹೆಚ್ಚು ಶಕ್ತಿ ಬರುತ್ತೆ. ಅನ್ನಿಸ್ತಾ ಇದೆಯಾ ಇಲ್ವಾ ಹೇಳಿ ನನಗೆ? ಅಲ್ಲ, ಇನ್ನೂ ಹೆಚ್ಚು ಶಕ್ತಿ ಬರುತ್ತೆ. ಆ ಥರ ಎಲ್ಲರೂ ಸಹಕಾರ ಕೊಟ್ಟಾಗ, ಎಲ್ಲರೂ ಈ ಥರ ತಮ್ಮದೇ ಕ್ಷೇತ್ರಕ್ಕೆ ಸೀಮಿತವಾಗಿ ಇರದೇನೆ ಸ್ವಲ್ಪ ಅಕ್ಕಪಕ್ಕ ಓಡಾಟ ಶುರು ಮಾಡಿ, ಯಾವ ಲಿಂಗಾಯತರ ವಿಭಜನೆಯನ್ನು ಬಳಸಿಕೊಂಡು ನಿಮ್ಮನ್ನು ಕೆಡವಬೇಕು ಅನ್ನೋ ಒಂದು ತಂತ್ರವನ್ನು ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ನವ್ರು ಮಾಡಿದ್ರು ಅಂತೀರಿ, ಅದು ನಿಮಗೆ ಸಮಸ್ಯೆ ಕೊಡ್ತಾ ಇಲ್ಲ ಅಂತ ನಿಮ್ಮ ವಾದ. ನಾನು ಹೋಗಿದ್ದ ಕಡೆಯಲ್ಲಿ ರಂಗನಾಥ್, ನನಗೆ ಯಾರು ಅದನ್ನು ಕೇಳ್ತಿಲ್ಲಪ್ಪ, ನನ್ನನ್ನಾಗಲಿ ನಿನ್ನ ಪಕ್ಷದ ನಿಲುವೇನಾಗಲಿ ನೀವು ಯಾರು ಒಬ್ಬರು ಪ್ರಶ್ನೆ ಕೇಳಿಲ್ಲ, ಅದು ನಿಮ್ಮ ವಾದ. ಆದರೆ ಬಿ ಆನೆಸ್ಟ್, ನೀವು ಹೋಗಿದ್ದ ಕಡೆ ದಲಿತರ ಪ್ರಶ್ನೆ ಬಂದಾಗ ಕೇಳ್ತಾ ಇದ್ದಾರೆ ಪ್ರಶ್ನೆ ಜನ ನಿಮ್ಮನ್ನು. ನೋಡಿ, ನೀವು ಹೇಳ್ತಿರೋಂಥ ಅನಂತಕುಮಾರ್ ಹೆಗಡೆ ಅವರು ಪ್ರಸ್ತಾಪ ಮಾಡಿ ಹೇಳ್ತಾ ಇದ್ದೀರಾ. ಅನಂತಕುಮಾರ್ ಹೆಗಡೆ ಆ ಮಾತನ್ನು ಆಡಬಾರ್ದಾಗಿತ್ತು. ಪಾರ್ಲಿಮೆಂಟ್ ಒಳಗಡೆ ಕ್ಷಮಾಪಣೆಯನ್ನು ಕೇಳಿದ್ದಾರೆ, ಪ್ರಧಾನಿಯವರು ಕರೆದು ಬುದ್ಧಿ ಹೇಳಿದ್ದಾರೆ. ಅದಾದ ಮೇಲೆ ಒಂದು ಶಬ್ದ ಅವರು ಆ ಥರ ಮಾತನಾಡೋಂಥ ಪ್ರಯತ್ನ ಮಾಡಿಲ್ಲ. ಏನೋ ಬಾಯಿ ತಪ್ಪಿ ಅವ್ರು ಏನು ಹೇಳಬೇಕು ಅಂತಿದ್ರೋ ಏನಾಯಿತೋ ಬೇರೆ ವಿಷಯ. ಅದು ಅಪಾರ್ಥಕ್ಕೆ ಅವಕಾಶ ಆಯಿತು, ಗೊಂದಲಕ್ಕೆ ಅವಕಾಶ ಆಯಿತು. ಈಗ ಅವರು ರಿಯಲೈಸ್ ಮಾಡ್ಕೊಂಡಿದ್ದಾರೆ, ಜನಕ್ಕೂ ಅದನ್ನು ಮನವರಿಕೆ ಮಾಡೋ ಕೆಲಸ ಮಾಡಿದ್ದೇವೆ. ಮೋದಿಯವ್ರನ್ನ ಯಾವ ಕರ್ಕೊಂಬರೋದು? 1ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ಅವ್ರ ಪ್ರವಾಸ. ಬಂದರೆ ಏನಾಗುತ್ತೆ ನೋಡಿ ರಂಗನಾಥ್, ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಈಗ ಇರುವಂಥ ಯುವ ಪೀಳಿಗೆ ಹುಚ್ಚೆದ್ದು ಕುಣಿತಾ ಇದ್ದಾರೆ. ನೀವು ನೋಡಿರಂತೆ ಅವ್ರು ಬಂದಾಗ ಅವ್ರು ಮಾತನಾಡುವಂಥದ್ದು ಇಡೀ ವಿಶ್ವನೇ ಅವರ ಒಂದು ದೊಡ್ಡ ಗೌರವವನ್ನು ಕೊಡ್ತಿರುವಂಥ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಪ್ರವಾಸ ನಮಗೆ ಎಲ್ಲೆಲ್ಲಿ ಕೊರತೆ ಇದೆ ಅಲ್ಲಿ ಹೆಚ್ಚು ಸೀಟುಗಳನ್ನು ತಂದು ಕೊಡುತ್ತೆ. 100ಕ್ಕೆ 100 ಲಾಭ ಸಿಗುತ್ತೆ. ನಮ್ಮ ಸರ್ವೆಗಳಲ್ಲೂ ಈ ಅಂಶಗಳು ಬರ್ತಾ ಇದೆ. ಮೋದಿ ಅರೈವಲ್ಲಿಂದ ಪರ್ಸೆಂಟೇಜಸ್ ವೇರಿ ಆಗೋ ಚಾನ್ಸಸ್ ಇದೆ ಕೆಲವು ಕಡೆಗಳಲ್ಲಿ, ಇಫ್ ನಾಟ್ ಆಲ್ ಟು 24, ಕೆಲವು ಕಡೆಯಲ್ಲಂತೂ ಆಗೋ ಚಾನ್ಸಸ್ ಇದೆಯಪ್ಪ ಅನ್ನೋ ಅಂಶ ನಮ್ಮ ಹತ್ರನೂ ಇದೆ. ಸರ್, ನೀವು ಮಾತ್ರ ನಿಮ್ಮ ಲೀಡರ್ನ ಕರ್ಕೊಂಬಂದಾಗ ಪರ್ಸೆಂಟೇಜ್ ಎಲ್ಲ ವೇರಿ ಆಗುತ್ತೆ, ನಾವು ನಮ್ಮ ರಾಹುಲ್ ಗಾಂಧಿನ ಕರ್ಕೊಂಬಂದಾಗ ಪರ್ಸೆಂಟೇಜ್ ವೇರಿ ಆಗಲ್ವಾ ಸರ್? ಇದೇನು ನ್ಯಾಯ ಸರ್? ಒಂದೇ ಅದಕ್ಕೆ ಉದಾಹರಣೆ ಅಂದರೆ ಕಳೆದ ಇತ್ತೀಚೆಗೆ ನಡೆದಂಥ ಚುನಾವಣೆಗಳಲ್ಲಿ ರಾಹುಲ್ ಗಾಂಧಿ ಹೋದ ಕಡೆ ಎಲ್ಲ ಲಾಭ ಆಗಿದೆ. ಯಾವ ರಾಜ್ಯದಲ್ಲಿ ಲಾಭ ಆಗಿದೆ? ನಂಬರ್ 1. ನಂಬರ್ 2, ಪ್ರಧಾನಿ ನರೇಂದ್ರ ಮೋದಿ ಅವರು ಹೋದ ಎಲ್ಲ ಕಡೆ ಯಾವ ರೀತಿ ಲಾಭ ಆಗಿದೆ. ಇವತ್ತು 21 ರಾಜ್ಯದಲ್ಲಿ ನಾವು ಅಧಿಕಾರದಲ್ಲಿದ್ದೇವೆ ಅಂದರೆ ನಾವು ನಮ್ಮ ಜೊತೆಗಿರುವಂಥ ಸ್ನೇಹಿತರ ಜೊತೆಗೆ ನಾವು ಅಧಿಕಾರಕ್ಕೆ ಬಂದ ಮೇಲೆ 16 ರಾಜ್ಯಗಳಿಗೆ ಸ್ವಂತ ಶಕ್ತಿ ಮೇಲೆ ನಾವು ಬೇರೆ ಬೇರೆ ಅಧಿಕಾರದಲ್ಲಿದ್ದೇವೆ. ರಾಹುಲ್ ಗಾಂಧಿ ಅವರ ಪ್ರಯತ್ನದಿಂದ ಯಾವುದಾದ್ರು ಒಂದು ರಾಜ್ಯದಲ್ಲಿ ನಮಗೆ ಗೆಲುವಾಗಿದೆ ಅಂತ ಒಂದು ಉದಾಹರಣೆ. ಅಲ್ಲ, ಆ ರಾಜ್ಯದಲ್ಲೆಲ್ಲ ಕಾಂಗ್ರೆಸ್ ತುಂಬ ಮಕಾಡೆ ಮಲ್ಕೊಂಬಿಟ್ಟಿತ್ತಪ್ಪ. ಕರ್ನಾಟಕದಲ್ಲಿ ನಾವು ಸಿದ್ದರಾಮಯ್ಯ, ಶಿವಕುಮಾರ್, ಪರಮೇಶ್ವರ್, ಖರ್ಗೆ ಎಂತೆಂಥವ್ರು ಇದ್ದೀವಿ ಗೊತ್ತಾ ಸರ್ ಸಾಥ್ ಕೊಡೋಕ್ಕೆ? ಹೌದು, ಎಲ್ಲರೂ 4 ಬೇರೆ ಬೇರೆ ದಿಕ್ಕಿನಲ್ಲಿ ಮುಖ ಮಾಡ್ಕೊಂಡು ಕುಂತಿದ್ದಾರೆ.
ಹೆಂಗೆ ಸರ್ ಅದು? ನೀವು ನೋಡ್ತಾ ಇದ್ದೀರಲ್ಲ, ನೀವೇ ಹೇಳ್ತಾ ಇದ್ದೀರಾ, ನಿಮ್ಮ ಮಾತುಕತೆ ಟಿ ವಿನಲ್ಲಿ ಸಂದರ್ಶನದಲ್ಲಿ ಎಲ್ಲವೂ ಈಚೆಗೆ ಬರ್ತಾ ಇದೆಯಲ್ಲ. ಇವತ್ತು ಎಂದಾದ್ರೂ ಸಿದ್ದರಾಮಯ್ಯನವರು ಜೊತೆಗೆ ಇವರೆಲ್ಲರೂ ಒಟ್ಟಾಗಿ ಕೊಡು, ಮಲ್ಲಿಕಾರ್ಜುನ ಖರ್ಗೆ ಏನಾಯಿತು, 2 ಕ್ಷೇತ್ರ ನಿಲ್ಲಕ್ಕೆ ಕೊಡೋದು ಅಂತ ಡೆಲ್ಲಿಯಲ್ಲಿ 2 ದಿನ ಚರ್ಚೆ ಆಯಿತು. ಈಗ ಯಾಕೋ ಏನೋ ಮೈಸೂರು ನೋಡಿದ ಮೇಲೆ ಅವ್ರಿಗೆ ಅವ್ರು ನಿಂತ ನೆಲನೇ ಕುಸಿತ ಕನ್ಫರ್ಮ್ ಆದಮೇಲೆ ಅವ್ರು ಬಾದಾಮಿಗೆ ಅಂದರೆ ಹೆದರ್ಕೊಂಬಿಟ್ರು ಅಂತನಾ? ಹೆದರ್ಕೊಂಬಿಟ್ರು ಅಂತ ಅದು ಸೋಲು ನಿಶ್ಚಿತ ಆಯ್ತಲ್ಲ ಅವ್ರಿಗೆ, ಅವ್ರ ದೃಷ್ಟಿಯಿಂದ. ವರ್ಣದಲ್ಲೂ ಸೋಲು ನಿಶ್ಚಿತ, ಚಾಮುಂಡೇಶ್ವರಲ್ಲೂ ಸೋಲು ನಿಶ್ಚಿತ. ಅದಕ್ಕೆ ಅಲ್ಲೂ ಹೊರಟಿದ್ದಾರೆ ಬಾದಾಮಿಗೆ. ಬಾದಾಮಿನಲ್ಲಿ ನಾವು ಬಾದಾಮಿ ತಿಂತೇವೆ, ಅವ್ರಿಗೆ ಅದೇನು ಊರಲ್ಲೆಲ್ಲ ಹಬ್ಬಿಸ್ಬಿಟ್ಟಿದ್ರು, ಏನಾದ್ರು ಅಪ್ಪಿತಪ್ಪಿ ಸಿದ್ದರಾಮಯ್ಯನವ್ರು ಚಾಮುಂಡೇಶ್ವರಿಯಿಂದ ಬಾದಾಮಿ ಕಡೆಗೆ ಹೋದರೆ ಹಂಗೆ ಬೆನ್ನತ್ತು ಹೋಗ್ತಾರೆ, ನೋಡ್ತಾ ಇರಿ ಯಡಿಯೂರಪ್ಪನವ್ರ ಆ ಕಡೆಗೆ ಅಂತ. ಅದು ಯಾಕೆ ಹಬ್ತು ಹಂಗೆ? ಅಲ್ಲ, ನಮ್ದೊಂದು ಸಂಕಲ್ಪ ಇದೆ ರಂಗನಾಥ್ ಅವರೇ. ಈ ಸಾರಿ ಎಲ್ಲೇ ಹೋಗ್ಲಿ ಕೆಡುತ್ತೀನಿ ಸರ್, ಎಲ್ಲೇ ಹೋದರೂ ಸಹ ಕಳೆದ 5 ವರ್ಷದ ಈ ದುರಾಡಳಿತಕ್ಕೆ ಕಾರಣ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನೀವು ಅದಕ್ಕೆ ಹೇಳಿದ್ದು 150 ಹೋದ್ರೂ ಸರಿ 2 ಮಾತ್ರ ಕೆಡುತ್ತೀವಿ ಬಿಡಲ್ಲ ಅಂತ. ನೀವು ಅದಕ್ಕೆ ನಾನು ಹೇಳಿದ್ದದು. ಅಲ್ಲ, ಅವ್ರ ಬಗ್ಗೆ ಯಾರಿಗೂ ವಿಶ್ವಾಸ ಇಲ್ಲ, ಅವರೇ ಜನ ಮೆಚ್ಚೋದಿಲ್ಲ. ಅದಕ್ಕಾಗಿ ನಾವು ಒಳ್ಳೆ ಫೈಟ್ ಕೊಟ್ಟು ಗೆಲ್ಲೋಕ್ಕೆ ನಮಗೆ ಸಾಧ್ಯ ಇರೋದ್ರಿಂದ ಒಳ್ಳೆ ಅಭ್ಯರ್ಥಿಗಳನ್ನ ಬಾದಾಮಿನಲ್ಲೂ. ಇನ್ನೂ ಒಂಚೂರು ಬಿಜೆಪಿ ಕ್ಯಾಂಪೇನ್ ಪಿಕಪ್ ಆಗಬೇಕು ಅನ್ಸಲ್ವಾ ಕಾಂಗ್ರೆಸ್ನವ್ರು ಅಬ್ಬರದ ಮುಂದೆ? ಎಲ್ಲಿದೆ ಅಬ್ಬರ? ಗೊತ್ತಿಲ್ಲ ಸರ್, ನಾವು ನೋಡಿ ನಿಮ್ ಚಾನಲ್ ನಾವೇನೋ ನೋಡ್ತಾ ಇಲ್ಲ ಅವ್ರ ಅಬ್ಬರದ್ದು. ಎಲ್ಲಿದೆ ತೋರಿಸಿ, ಎಲ್ಲಿ ಯಾರು ಓಡಾಡ್ತಿದ್ರು ಹೇಳಿ. ನನಗೆ ನಿಮ್ಗೆ ಒಂದೇ, ಕಳೆದ 10-12 ದಿವಸದಲ್ಲಿ ಕಾಂಗ್ರೆಸ್ ಅನ್ನು ಮುಖಂಡರು ರಾಜ್ಯದಲ್ಲಿ ಯಾರು ಎಲ್ಲಿ ಪ್ರವಾಸ ಮಾಡಿದ್ದಾರೆ ಅಂತ ಒಂದು ಉದಾಹರಣೆ ಕೊಡಿ. ಅದೇ ಅವರ ಮೈಸೂರಲ್ಲಿ ಕುಂತಿದ್ದಾರೆ ನಾವು ಟಿಕೆಟ್ ಬಿಸಿ ಇದ್ವಿ ಸರ್, ಎಲ್ಲ ಹಂಚ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಬರ್ತೀವಪ್ಪ. ಮುಗಿದ ಮೇಲೆ ಮೈಸೂರು ನಾವೇನು ಯಾತ್ರೆ ಮಾಡ್ಲಿಲ್ವಾ? ರಾಹುಲ್ ಗಾಂಧಿ ಅವ್ರನ್ನ ಕರ್ಕೊಂಡು ರಾಜ್ಯದಲ್ಲೆಲ್ಲ 224 ಕ್ಷೇತ್ರಕ್ಕೆ ಚೀಫ್ ಮಿನಿಸ್ಟರ್ ಹೋಗಿ ಬಂದಿಲ್ವಾ? ನಾನು ಸಿದ್ದರಾಮಯ್ಯನವ್ರು ವಿನಂತಿ ಮಾಡುವಂಥದ್ದು, ದಯಮಾಡಿ ರಾಹುಲ್ ಗಾಂಧಿನ ಇಲ್ಲೇ ಕರ್ಕೊಂಡು ಬಂದು ಒಂದು 20 ದಿವಸ ಪ್ರವಾಸ ಮಾಡಿಸ್ಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಇದು ಒಳ್ಳೆ ಕಾಸೆ ಆಯ್ತಲ್ಲ ಸರ್ ನಿಮ್ಗೆ? ಹೌದ್ರಿ, ಅವ್ರು ಲಾಭ ಆಗ್ಬೇಕಲ್ಲ ಪಾಪ, ಕರ್ಕೊಂಬರ್ಲಿ. ಈಗ ನಿಮ್ಮ ಅಡ್ವೈಸ್ ತಗೊಂಡು ರಾಹುಲ್ ಗಾಂಧಿ ಕರ್ಕೊಂಡ್ಬರ್ಬೇಕು? ನನ್ನ ಅಡ್ವೈಸ್ ತಗೊಂಡು ಮತ್ತೆ ಅವ್ರು ಯಾರಿಗೂ ದಿಕ್ಕೇ ಇಲ್ವಲ್ಲ ಈಗ ಅವ್ರಿಗೆ. ನೋಡಿ ಸರ್, ಒಂದು ಪ್ರಾಮಾಣಿಕ ಒಂದು ಮಾತು, ಯು ಮೀನ್ ಟು ಸೇ ಒನ್ ಮಿನಿಟ್. ಈ ಚುನಾವಣೆ ಘೋಷಣೆ ಆಗೋದಕ್ಕೆ ಮುಂಚೆ ಸಿದ್ದರಾಮಯ್ಯನವ್ರದ್ದೇನು ಸರ್ಕಾರಿ ಕ್ರಮಗಳು, ಶಂಕುಸ್ಥಾಪನೆ, ಉದ್ಘಾಟನೆ ಎಲ್ಲ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಜನವನ್ನು ಖರೀದಿ ಮಾಡಿ ಕರ್ಕೊಂಬಂದು ನಿಲ್ಲಿಸ್ಕೊಂಡಿಸ್ತಾ ಇದ್ರು. ಇದು ಚುನಾವಣೆ ಘೋಷಣೆ ಆಗೋವರೆಗೆ. ಅದಾದಮೇಲೆ ಎಲ್ಲಿ ಶಂಕುಸ್ಥಾಪನೆ ಇಲ್ಲ, ಉದ್ಘಾಟನೆ ಇಲ್ಲ, ಆ ಕೆಲಸ ಕಾರ್ಯಗಳು ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ಆದಮೇಲೆ ಎಲ್ಲಾದರೂ ಒಂದು ಕಡೆ ದೊಡ್ಡ ಸಮಾವೇಶ ಜನರು ಸೇರಿಸಿದಂಥ ಉದಾಹರಣೆ ನೀವು ಕೊಡಿ ಸರ್. ಮೊನ್ನೆ ರಾಹುಲ್ ಗಾಂಧಿನ ಕರೆಸಿ ಪ್ಯಾಲೇಸ್ ಗ್ರೌಂಡಲ್ಲಿ ಭರ್ಜರಿಯಾಗಿ ಮಾಡಾಕದ್ರಲ್ಲ ಸರ್, ನಾವೇ 6 ಗಂಟೆ ಸತ್ತೋಗ್ಬಿಟ್ಟು ಎಲ್ಲ ಬಸ್ಸೆಲ್ಲ ಬಂದು. ಅರಮನೆ ಮೈದಾನದಲ್ಲಿ ಏನು ನಡೀತು ಅಂತ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ಇಡೀ ರಾಜ್ಯದ ಎಲ್ಲರನ್ನ ಕರ್ಕೊಂಬಂತ ಪ್ರಯತ್ನ ಮಾಡಿ ಯಾವ ರೀತಿ ಅಲ್ಲಿ ಫೇಲ್ಯೂರ್ ಆಯಿತು ಅಂತ ನಿಮಗೆ ಗೊತ್ತು. ಏನು ಜಾತ್ರೆ ಆಯಿತು? ರಾಹುಲ್ ಗಾಂಧಿ ಕರ್ಕೊಂಡು ಬಂದು ಪ್ಯಾಲೇಸ್ ಗ್ರೌಂಡಲ್ಲಿ ದೊಡ್ಡ ಜನನ ಸೇರಿಸ್ಬಿಟ್ಟು ಆ ಕ್ಷಣಕ್ಕೆ 1.5 ಲಕ್ಷ ಜನನ ದೊಡ್ಡ ಕಾರ್ಯಕ್ರಮ ಏನ್ರಿ? ನರೇಂದ್ರ ಮೋದಿ ಅವ್ರನ್ನ ಕರ್ಕೊಂಬಂದು ಪ್ಯಾಲೇಸ್ನಲ್ಲಿ ನೀವು 2.5 ಲಕ್ಷ ಸೇರಿಸ್ಬಿಟ್ರೆ ಇಡೀ ರಾಜ್ಯ ಸರಿ ಹೋಗ್ಬಿಡುತ್ತಾ ಸ್ವಾಮಿ? ನರೇಂದ್ರ ಮೋದಿಯವರನ್ನ ಕರ್ಕೊಂಬಂದಾಗ ಕೇವಲ ಬೆಂಗಳೂರು ಅಥವಾ ಪ್ಯಾಲೇಸ್ ಗ್ರೌಂಡು ಮತ್ತೊಂದು ಕಡೆ ಅಲ್ಲ, ಅವ್ರು ಎಲ್ಲೋದ್ರೂ 2.5 ಲಕ್ಷ ಜನ ವಾಲಂಟಿಯರಾಗಿ ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿಗೂ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ನೀವು ಹೋಲಿಕೆ ಮಾಡೋ ಪ್ರಶ್ನೆನೇ ಬರೋದಿಲ್ಲ. ನಾನು ಕಂಪೇರು ಮಾಡಲ್ಲ. ನನಗೆ ಹೇಳೋದು, ನನ್ನ ಪಾಯಿಂಟ್ ಈಸ್, ನಿಮಗೆ ನರೇಂದ್ರ ಮೋದಿ ಅವ್ರನ್ನ ಕರೆದುಕೊಂಡು ಬಂದರೆ ಹೆಚ್ಚಿನ ಮತಗಳು ಬರುತ್ತೆ. ಬಿಕಾಸ್ ದೆರ್ ಇಸ್ ಎ ಪಾಯಿಂಟ್ ಲೈಕ್ ದಟ್. ಪ್ಲಸ್ ನಿಮ್ಮದೇ ಆದಂಥ ಮುಖ, ನಿಮ್ಮ ನಾಯಕತ್ವನೂ ಇದೆ. ಅವರದ್ರಲ್ಲಿ ರಾಹುಲ್ ಗಾಂಧಿಗಿಂತ ಸಿದ್ದರಾಮಯ್ಯನವರು ತನ್ನ ಅಸ್ತಿತ್ವ ಮತ್ತು ಭವಿಷ್ಯವನ್ನೇ ಪಣಕ್ಕಿಟ್ಟಿದ್ದಾರೇನಲ್ಲ, ನನ್ನ ಮುಖದ ಮೇಲೆ ಮತ ಕೊಡಿ ಅಂತ. ಹೌದು, ಯು ಆರ್ ರೈಟ್. ನೋಡಿ, ನೀವು ರಾಹುಲ್ ಗಾಂಧಿ ಬಂದಾಗ ಪರಿಸ್ಥಿತಿ ಏನಾಯಿತು? ರಾಹುಲ್ ಗಾಂಧಿಯನ್ನು ಮಾತನಾಡಿಸಿ ಆಮೇಲೆ ಮುಖ್ಯಮಂತ್ರಿ ಮಾತನಾಡೋಕ್ಕೆ ಶುರು ಮಾಡಿದ್ರು. ಅಂದರೆ ಮುಖ್ಯಮಂತ್ರಿ ಮಾತನಾಡಿದ ಮೇಲೆ ರಾಹುಲ್ ಗಾಂಧಿ ಮಾತಾಡಿದ್ರೆ ಜನ ಹೋಗ್ಬಿಡ್ತಾರೆ ಅಂತ. ಇದು ರಾಹುಲ್ ಗಾಂಧಿ ಅವರ ಒಳ್ಳೆ ಅಬ್ಸರ್ವೇಷನ್, ನಾವು ಗಮನಿಸಲೇ ಇಲ್ವೇ? ಓಕೆ, ಇಂಥವು ನೀವು ಗಮನಿಸ್ತೀರಲ್ಲ, ನಾಟ್ ಬ್ಯಾಡ್. ಓಕೆ, ಹಾಂ. ಹಾಗಾಗಿ ಈಗ ಸಿದ್ದರಾಮಯ್ಯನವ್ರದನ್ನು ಆ ಗ್ರೇಟ್ ರಿಸ್ಕ್ ಅಂತಾನ ನೀವು? ನಿಶ್ಚಿತವಾಗಿ ಅಷ್ಟೇ ಕನಿಟ್ ಅಂತ ನಿಮ್ಮ ವಾದದ ಪ್ರಕಾರ. ಇಷ್ಟೆಲ್ಲ ಅದ್ಭುತವಾಗಿ ನಡೀತಿದ್ದಾಗ ಆ ಕಾಗದ ಬರೆಸ್ಬಿಟ್ಟದ್ದು ಯಾಕೆ ಓದಕ್ಕೆ ಹೋದ್ರಿ ಹುಬ್ಳಿನಲ್ಲಿ? ಮೈ ಮೇಲೆ ಕಾಲು ಹಾಕ್ಕೊಂಡ್ರಿ, ನೀವು ಕಲ್ಲು ಹಾಕ್ಕೊಂಡ್ರಿ ಅಲ್ಲಿ? ನೋಡಿ ರಂಗನಾಥ್ ಅವರೇ, ಬಹಳ ಪ್ರಯತ್ನ ಮಾಡಿ ಅಮಿತ್ ಶಾ ಜೊತೆಗೆ ಕುಂತು ಚರ್ಚೆ ಮಾಡಿ ಗೋವಾದ ಮುಖ್ಯಮಂತ್ರಿ ಮನವರಿಕೆ ಮಾಡಿ
ಅವರು ನನಗೊಂದು ಪತ್ರ ಕೊಡಿ, ಈ ಥರ ನೀರು ಬಿಡಲೇಬೇಕು ಅಂತೇಳಿ ನನ್ನಿಂದ ಒಂದು ಲೆಟ್ರ್ ತಗೊಂಡು ಅದರ ಆಧಾರದ ಮೇಲೆ ಒಂದು ಪತ್ರವನ್ನು ಬರೆದರು. ಕರೆಕ್ಟ್. ಹುಬ್ಳಿನಲ್ಲಿ ದೊಡ್ಡ ಸಮಾವೇಶ ಆಗಿತ್ತು. ಪರ್ಫೆಕ್ಟ್. ಆ ಸಮಯದಲ್ಲಿ ಈ ಇಶ್ಯೂ ಬಹಳ ಬರ್ನಿಂಗ್ ಪ್ರಾಬ್ಲಮ್ ಆ ಕಾಲದಲ್ಲಿ. ಅದಕ್ಕೋಸ್ಕರ ನೋಡ್ರಪ್ಪ, ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ, ಸ್ವತಃ ಮನೋಹರ್ ಪಾರಿಕರ್ ಈ ಪತ್ರ ಬರೆದಿದ್ದಾರೆ, ಇದನ್ನು ಉಪಯೋಗ ಮಾಡಿಕೊಂಡು ಸಿದ್ದರಾಮಯ್ಯ ಇದ್ರ ಉಪಯೋಗ ಮಾಡಿಕೊಂಡು ನಾವು ಸಹಕಾರ ಕೊಡ್ತೇವೆ, ಈ ಸಮಸ್ಯೆನ ಬಗೆಹರಿಸೋಣ ಅಂತ ಹೇಳ್ಬಿಟ್ಟು ಜನರ ಹಿತದೃಷ್ಟಿಯಿಂದ ಆ ಲೆಟ್ರನ್ನು ಓದಿದ್ದೆ ನಾನು. ಬೇರೆ ಏನೂ ಸ್ವಾರ್ಥ ಇರಲಿಲ್ಲ. ಅದರ ಪರಿಣಾಮ ಏನಾಯಿತು ಅಂದರೆ ಆ ಭಾಗದಲ್ಲಿ ಏನು ಈ ಸಮಸ್ಯೆ ಬಗ್ಗೆ ಬಡ್ದಾಡ್ತಾ ಇದ್ರು, ಯಡಿಯೂರಪ್ಪನವರು ಒಂದಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಅಂತ ಮನವರಿಕೆ ಆಯಿತು. ಹಂಗಾಯ್ತೋ ಅಥವಾ ಅವ್ರು ಕೊಟ್ಟ ಮಾತನ್ನು ಉಳಿಸ್ಕೊಳಕ್ಕಾಗಲಿಲ್ಲ ಅಂತ ಆಗೋಯ್ತು? ನಾನು ಕೂಡ ಹಾಗಿದ್ರೆ ಜನ ಯಾಕೆ ಸರ್ ನಿಮ್ಮ ಆಫೀಸ್ ಮುಂದೆ ಬಂದು ಪ್ರೊಟೆಸ್ಟ್ ಮಾಡ್ತಾರೆ? ಬಂದು ನಾವು ಕಂಡು ಕೇಳರಿಯದ ರೀತಿ ಯಾರು ಸ್ವಾಮಿ ಬಂದು ಯಾವ್ದಾದ್ರು ಪೊಲಿಟಿಕಲ್ ಪಾರ್ಟಿ ಮುಂದೆ ಆಫೀಸ್ ಮುಂದೆ ಹೋಗಿ ಮಾಡ್ತಾರಾ ಸರ್? ಅದೇ ವಿಶೇಷತೆ. ಅವ್ರು ಬಂದು ನಮ್ಮ ಆಫೀಸಲ್ಲಿ ಕುಣಿಸೋದಕ್ಕೂ ಕಾಂಗ್ರೆಸ್ನವ್ರ ಕಾರಣ. ಯಾಕೆಂದರೆ ಸ್ವತಃ ನಮ್ಮ ದಿನೇಶ್ ಗುಂಡೂರಾವ್ ಬಂದು ಅಲ್ಲಿಗೆ, ನಮ್ಮ ನೀರಾವರಿ ಸಚಿವರು ಬಂದರು ಸತ್ಯಾಗ್ರಹ ನಡೆಯೋ ಸ್ಥಳಕ್ಕೆ. ರಾಜಕಾರಣ ತಾನೇ ಇದರಲ್ಲಿ, ಬೇರೆ ಏನು ಸಾಧನೆ ಮಾಡಿದ್ರು? ಸೊ ಕಾಂಗ್ರೆಸ್ನವರು ಉರುಳಿಸಿದ ಅಸ್ತ್ರಗಳ ಪೈಕಿ ಲಿಂಗಾಯತರು ಕೆಲಸ ಮಾಡಲ್ಲ ಅಂತೀರಿ? ಮಾದಾಯಿದು ಮ್ಯಾನೇಜ್ ಮಾಡ್ಕೊಂಡು ನಾವು ಬಗೆಹರಿಸ್ತೇವೆ. ನೀವು ಬಗೆಹರಿಸ್ತೀರಿ ಯಾವತ್ತು? ಅಧಿಕಾರಕ್ಕೆ ಬಂದು 3 ತಿಂಗಳಲ್ಲಿ ಬಗೆಹರಿಸ್ತೇವೆ. ಅದು ಯಾಕೆ ಸರ್? ಈಗ ಅದು ಯಾಕೆ ಅದು ಅಧಿಕಾರಕ್ಕೆ ಮೊದಲೇ ಮಾಡಿಬಿಟ್ಟು ಧಿಮ್ ಅಂತ ಹೋಗೋದಲ್ವಾ? ಹಂಗಾರೆ ಹಂಗೆ ಮಾಡೋಕ್ಕೆ ಬರೋಲ್ಲ ಇವರು. ಯಾಕೆಂದರೆ ನಾವು ಈಗ ಸಂಬಂಧಪಟ್ಟ ರಾಜ್ಯಗಳ ಮುಖ್ಯಮಂತ್ರಿಗಳು ಮನವರಿಕೆ ಮಾಡಬೇಕು, ಗೊತ್ತಾಯ್ತಾರೆ. ಈ ಸಮಯದಲ್ಲಿ ಚುನಾವಣೆ ಈ ಘೋಷಣೆ ಆಗಿ ಈ ಥರ ಗೊಂದಲ ಇರೋ ಸಮಯದಲ್ಲಿ ಆ ವಿಷಯ ಪ್ರಸ್ತಾಪ ಮಾಡೋಕ್ಕಾಗೋದಿಲ್ಲ. ಆದರೆ ನಮ್ಮ ಕರ್ತವ್ಯ ಆ ಇಶ್ಯೂನ ಬಗೆಹರಿಸೋದು. ಆಯ್ತು, ನೀವು ಬಗೆಹರಿಸ್ತೀನಿ ಅಂತ ಇಟ್ಕೊಳ್ಳೋಣ. ಸೊ ಮಾದಾಯಿ ಎಫೆಕ್ಟ್ ಇಲ್ಲ, ಲಿಂಗಾಯತರದ್ದು ಎಫೆಕ್ಟ್ ಇಲ್ಲ, ಆಮೇಲೆ ರಾಯಣ್ಣ ಬ್ರಿಗೇಡ್ದು ಹೆಚ್ಚು ಕಡಿಮೆ ಕ್ಲೋಸ್ ಆಯಿತು, KJP ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಂಡಿದ್ದೀನಿ ಗ್ರೌಂಡಲ್ಲಿ ಅಂತ ಅಂತೀರಿ. ವಿಚ್ ವಾಸ್ ಎ ಮೇಜರ್ ಕನ್ಸರ್ನ್ ಇನ್ BJP ನನ್ನ ಲೆಕ್ಕಾಚಾರದಲ್ಲಿ. ಅದನ್ನು ಮ್ಯಾನೇಜ್ ಮಾಡಿದ್ದೀನಿ ಅಂತೀರಿ. ಟಿಕೆಟ್ ಹಂಚಿಕೆಯಲ್ಲಿ ಹೆಂಗೋ ಸಮೂಹ ಮ್ಯಾನೇಜ್ ಆಗಿದೆ ಬಿಡಿ ಹತ್ಲ ಕಡೆಗೆ ಒಂದಷ್ಟು ಅಂತ ಹೇಳ್ತಾ ಇದ್ದೀರಿ. ಎಲ್ಲ ಸರಿ ಇದೆ, ಪ್ಲಸ್ ನರೇಂದ್ರ ಮೋದಿ ಎಲ್ಲ ಇದ್ದಾರೆ ಅಲ್ವಾ ಸರ್? ಹೌದು. ಇಷ್ಟೆಲ್ಲ ಇದ್ದ ಮೇಲೆ ಸಿದ್ದರಾಮಯ್ಯನವ್ರು ಉರುಳಿಸಿದ್ದು ಎಲ್ಲನೂ ವೇಸ್ಟ್ ಹಂಗಾರೆ? ಅದು ಯಾವಾಗ ಮನವರಿಕೆ ಆಗುತ್ತೆ? ಫಲಿತಾಂಶ ಬಂದ ತಕ್ಷಣ ಮನವರಿಕೆ ಆಗುತ್ತೆ. ನಾನು ನಿಮ್ಗೆ ಹೇಳಿದ್ನಲ್ಲ ರಂಗನಾಥ್, ಬಹಳ ಜವಾಬ್ದಾರಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ಅವರು ಈ ಬಾರಿ 55ರಿಂದ 60 ಕ್ಷೇತ್ರ MLAಗಳು ದಾಟೋದಿಲ್ಲ. ಗೆಲ್ಲುವುದೇ ಪ್ರಮುಖ ಆದಾಗ ಎಲ್ಲ ರಾಜಕೀಯ ಪಕ್ಷಗಳಿಗೆ ಹಂಗನ್ಬಿಟ್ಟು ಮಾಡಬಾರ್ದೆಲ್ಲ ಮಾಡಿ ಗೆಲ್ಲಿಸ್ಬೇಕು ಅಂತ ಅಲ್ಲ ನಾನು ಹೇಳ್ತಿರೋದು. ಆದಾಗ ಒಂದಿಷ್ಟು ಕಾಂಪ್ರಮೈಸ್ಗಳು ರೆಡಿಯಾಗಿ ಓದಿತ್ತಲ್ಲ, ನಿಮ್ಗೆ ಏನು ನಷ್ಟ ಆಗ್ತಿತ್ತು ಅದರಲ್ಲಿ? ಇಲ್ಲ ನೋಡಿ, ನಿಮಗೂ ಕೊಟ್ರಪ್ಪ, ಇವರು ಯಾರೊಬ್ಬರು ರಾಮುಲುಗೊಬ್ಬರು ಕೊಟ್ಟರಪ್ಪ. ನೋಡಿ, ಒಂದು ಪಾಲಿಸಿ ಡಿಸಿಷನ್ ಕೇಂದ್ರದಲ್ಲಿ ತಗೊಂಡಿದ್ದಾರೆ. ಯಾವ ಕಾರಣಕ್ಕೂ ಅಲ್ಲಿ ಮೆಜಾರಿಟಿ ನಮ್ಮದು ಒಂದು 10 ಮತ್ತು ಬೈ ಎಲೆಕ್ಷನ್ ಚುನಾವಣೆ ಎಲೆಕ್ಷನ್ಗೆ ಹೋಗಬೇಕಾಗಿರೋದ್ರಿಂದ ಅದು ಬೇಡ. ಒಂದೇ ಸಾರಿ ಲೋಕಸಭಾ ಚುನಾವಣೆಗೆ ನಾವು ಹೋಗೋರಿದ್ದೇವೆ. ಮತ್ತು ಸಂಸತ್ ಸದಸ್ಯರಿಗೆ ಅದರದೇ ಆದಂಥ ಒಂದು ಗೌರವ ಇದೆ. ಆ ಸಂಸತ್ ಸದಸ್ಯರು ಯಾರನ್ನ ಹೇಳ್ತಾರೋ ಅವ್ರಿಗೂ ಸೀಟ್ ಕೊಡೋಣ ಬೇಕಾದರೆ. ಆದರೆ ಅವ್ರನ್ನೇ ಚುನಾವಣೆಗೆ ನಿಲ್ಲಬೇಕು ಅಂತ ಒಬ್ಬಿಬ್ಬರು ಅಪೇಕ್ಷೆ ಪಟ್ಟದ್ದನ್ನು ಕೇಂದ್ರ ಒಪ್ಪಿಲ್ಲ. ಯಾವುದೇ ಕಾರಣಕ್ಕೆ ಅದು ಬೈ ಎಲೆಕ್ಷನ್ ನಡೆದ್ರೆ ಏನಾಗುತ್ತೆ ಸರ್? ನೀವು ಹೆಂಗಿದ್ರು ಅಧಿಕಾರಕ್ಕೆ ಬರ್ತೀರಪ್ಪ. ನೀವು ಅಧಿಕಾರಕ್ಕೆ ಬಂದಾಗ ಒಂದು ಬೈ ಎಲೆಕ್ಷನ್ ಗೆದ್ಕೊಳ್ಳೋಕ್ಕಾಗಲ್ವಾ ಸರ್ ನಿಮ್ಮ ಹತ್ರ? ಅಲ್ಲ ಸರ್, 110 ಶಾರ್ಟೇಜ್ ಇದ್ದಾಗ ನೀವು ಎಷ್ಟು ಬೈ ಎಲೆಕ್ಷನ್ ಗೆಲ್ಲಿಸ್ಕೊಳ್ಳಿಲ್ಲ ಹಂಗಾರೆ? ನಾವೊಂದು ಪಾಲಿಸಿ ಡಿಸಿಷನ್ ತೊಗೊಂಡಿದ್ದೇವೆ. ಯಾವ ಕಾರಣಕ್ಕೂ ಸಹ ಎಕ್ಸೆಪ್ಟ್ ಶ್ರೀರಾಮುಲು ಆಯ್ತಲ್ಲ, ನಿಮ್ಮಿಬ್ಬರದ್ದು ತೀರ್ಮಾನ, ಯಾರಿಗೂ ಸೀಟ್ ಕೊಡಬಾರ್ದು ಅನ್ನೋ ಒಂದು ಪಾಲಿಸಿ ಡಿಸಿಷನ್ ನಾವು ತೊಗೊಂಡಿದ್ದೇವೆ. ಸರ್ ಮೇಡಮ್ಗೂ ಇಲ್ಲ ಟಿಕೆಟ್, ಶೋಭಾ ಅವರು ಅದಕ್ಕೆಲ್ಲ ಪ್ರಯತ್ನ ಮಾಡಿ, ಕರಡಿ ಸಂಗಣ್ಣನೂ ಇಲ್ಲ, ಕರಡಿ ಸಂಗಣ್ಣಂದು ಇಲ್ಲ, ಖಂಡಿತ ಇಲ್ಲ, ಶೋಭಾ ಕರಂದ್ಲಾಜೆದು ಇಲ್ಲ, ಯಾರು ಒತ್ತಾಯನೂ ಮಾಡ್ತಿಲ್ಲ. ಯಾರಿಗೂ ಲೋಕಸಭಾ ಸದಸ್ಯರಿಗೆ ಸೀಟ್ ಕೊಡೋ ಪ್ರಶ್ನೆ ಇಲ್ಲ. ನಾವೆಲ್ಲ ಅನ್ಕೊಂಡ್ವಿ 11ರಲ್ಲಿ ಅದನ್ನು ಉಳಿಸಿದ್ದೀರಲ್ಲ, ಎಲ್ಲ ಲಾಸ್ಟ್ ಮಿನಿಟ್ ಪ್ರೆಷರ್ ಇರಬೇಕು ಅದಕ್ಕೆ ಇಟ್ಕೊಂಡಿದ್ದಾರೆ ಅವರು ಸುಮ್ಮನೆ. ಇಲ್ಲ, ಅವ್ರು ಕರಡಿ ಸಂಗಣ್ಣ ಯಾರಿಗೆ ಸಲಹೆ ಕೊಡ್ತಾರೆ ಅವ್ರಿಗೊಂದು ಸೀಟ್ ಕೊಡ್ಬೋದು ಅಷ್ಟೇ. ನೋ ಯಶವಂತಪುರ ಯಶವಂತಪುರದಲ್ಲಿ ಇಲ್ಲ. ಬೇರೆ ಒಳ್ಳೆ ಅಭ್ಯರ್ಥಿಗಳು ಹುಡುಕ್ತೇವೆ ಅಷ್ಟೇ. ನೀವು ಹೋಗಿ ವರ್ಣಾಲ್ ಕ್ಯಾಂಪೇನ್ ಮಾಡಲ್ವಾ? ವರ್ಣಕ್ಕೆ ಅವ್ನು ನಾಮಿನೇಷನ್ ಫೈಲ್ ಮಾಡೋ ದಿವಸ ಒಂದಿನ ಹೋಗ್ತೇನೆ. ಅದಾದಮೇಲೆ ಮೈಸೂರು ಜಿಲ್ಲೆ ಪ್ರವಾಸ ಸಂದರ್ಭದಲ್ಲಿ ಒಂದೆರಡು ಮೂರು ಸಭೆ ಮಾಡಿ ಬರ್ತೇನೆ. ಅದಾದಮೇಲೆ ಹೆಚ್ಚು ಹೋಗೋಲ್ಲ ನಾನು. ನೋ ಸ್ಪೆಷಲ್ ಕ್ಯಾಂಪೇನಿಂಗ್ ಇಲ್ಲ ನಿಮ್ಮ ಹತ್ರ? ನಾಟ್. ನೀವು ಮಾಡಲ್ಲ? ಅಲ್ಲಿರೋ ಕಾರ್ಯಕರ್ತರು ಮಾಡ್ಕೊತಾರೆ, ಮುಖಂಡರು ಮಾಡ್ತಾರೆ. ಯಾಕದು ಸಮಯ ಇಲ್ಲ. ನಾನು ನೋಡಿ ರಂಗನಾಥ್, ತೀರ್ಮಾನ ಆಗಿರುವಂಥದ್ದು ನನ್ನ ಬಗ್ಗೆ. ಪ್ರಧಾನಿ ನರೇಂದ್ರ ಮೋದಿಯವರು ಬಂದರೂ ಸಹ, ಅಮಿತ್ ಶಾ ಬಂದರೂ ಸಹ ನೀವು ನಮ್ಮ ಜೊತೆಗೆ ಬರೋಕ್ಕೂಡ್ದು. ಯಾವುದಾದ್ರು ವಿಶೇಷವಾದ 1-2 ಕಡೆ ಬರ್ಬೋದೇ ಹೊರತು ನಿಮ್ಮದೇ ಆದ ರೀತಿಯಲ್ಲಿ ನೀವು ಪ್ರವಾಸ ಮಾಡಬೇಕು. ದಿನಕ್ಕೆ 4-5 ವಿಧಾನಸಭಾ ಕ್ಷೇತ್ರ ನೀವು ಹೋಗಿ ಬರಬೇಕು ಅಂತ ಒಂದು ತೀರ್ಮಾನ ಆಗಿದೆ. ಈ ಸಂದರ್ಶನವನ್ನು ನಾನು ನೀವು ಮಾತಾಡ್ತಿರೋದು ಇದನ್ನು
ಅಪ್ಪಿ ತಪ್ಪಿ ಗ್ಯಾರಂಟಿ ಇಲ್ಲ ಸರ್. ಸಿದ್ದರಾಮಯ್ಯನವ್ರು ಆನ್ ಮಾಡ್ಕೊಂಡು ಕೂತ್ಕೊಂಡು ನೋಡ್ತಾ ಇದ್ರೆ ಏನು ಹೇಳ್ತೀರಾ ಸರ್? ಸಿದ್ದರಾಮಯ್ಯನವ್ರಿಗೆ ಇಷ್ಟೇ ಹೇಳಕ್ಕೆ ಇಚ್ಛೆ ಪಡುವಂಥದ್ದು, ಒಂದು ಗೋಲ್ಡನ್ ಆಪರ್ಚುನಿಟಿ ನಿಮ್ಗೆ ಸಿಕ್ಕಿತ್ತು. ಕಾಂಗ್ರೆಸ್ಸೇತರ ಒಂದು ಮುಖಂಡನಿಗೆ ಕಾಂಗ್ರೆಸ್ನಲ್ಲಿ ಇಷ್ಟು ಜವಾಬ್ದಾರಿ ಕೊಟ್ಟು ಮುಖ್ಯಮಂತ್ರಿ ಮಾಡಿದಾಗ ನಿಮ್ಮ ಕಾಲದಲ್ಲೇ ಆ ಕಾಂಗ್ರೆಸ್ಸನ್ನು ಮುಗಿಸುವಂಥ ಕೆಲಸ ಮಾಡುವಂಥ ಪ್ರಯತ್ನ ಮಾಡಿದ್ರಿ. ಜನಹಿತವನ್ನು ಮರೆತ್ರಿ, ಭ್ರಷ್ಟಾಚಾರ ತಾಂಡವಾಡುವಂತೆ ಮಾಡಿದ್ರಿ, ಲೂಟಿ ಹಗಲು ದರೋಡೆಕೋರರಿಗೆ ಬೆಂಬಲವನ್ನು ಕೊಡುವಂಥ ಪ್ರಯತ್ನ ಮಾಡಿದ್ರಿ. ಇದನ್ನು ರೈತರ ಆತ್ಮಹತ್ಯೆಗಳಾಯ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ. ಒಂದು ಕಡೆ ಹೋಗಿ ಸ್ವಾಂತನ ಹೇಳುವಂಥ ಪ್ರಯತ್ನ ಮಾಡಲಿಲ್ಲ. ಅಪ್ಪಿ ತಪ್ಪಿ ದೇವೇಗೌಡರು ಕುಮಾರಸ್ವಾಮಿ ನೋಡ್ತಾ ಇದ್ರೆ ಏನು ಹೇಳ್ತೀರಿ ಹೇಳ್ಬಿಡಿ. ನನಗೆ ದೇವೇಗೌಡರ ಬಗ್ಗೆ ಈ ದೇಶದ ಪ್ರಧಾನಿಯಾಗಿದ್ದಂಥವ್ರು ಗೌರವ ಇದೆ. ನಾನು ಅವ್ರ ಬಗ್ಗೆ ಯಾರೇನೇ ಮಾತಾಡಿದ್ರು, ಕುಮಾರಸ್ವಾಮಿ ಆಗಲಿ ದೇವೇಗೌಡರು ಆಗಲಿ, ಒಂದು ರಿಯಾಕ್ಷನ್ ನಾನು ಕೊಟ್ಟಿಲ್ಲ. ಆದ್ದರಿಂದ ಈಗಲೂ ಸಹ ಅವ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ವ್ಯಕ್ತಪಡಿಸೋಕ್ಕೆ ಇಷ್ಟಪಡೋಲ್ಲ. ದೇವೇಗೌಡರ ಬಗ್ಗೆ ನಮ್ಮ ಸಂಪೂರ್ಣ ಗೌರವ. ಜನ ಹೇಳೋದು ಕರೆಕ್ಟು ಸರ್, ಸಾಫ್ಟು ನೀವು ಅವ್ರ ಕಡೆಗೆ ಸುಮ್ಮನಿರಿ ಸರ್. ಜನ ಹೇಳೋದು ಕರೆಕ್ಟಪ್ಪ. ಹಂಗಾರೆ ನೀವು ಸಾಫ್ಟ್. ಅವತ್ತು ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನು ಕೇಳಿದಾಗಲೂ ಅವರು ಹಂಗೆ ಅಂದ್ಬಿಟ್ರು. ಅವ್ರನ್ನೂ ನಾವು ಮಾತಾಡಿಸ್ತಾ ಇದ್ದಾಗ ಕೇಳಿದ್ವಿ, ಅವರು ಹಿಂಗೆ ತಳ್ಕೊಂಡು ಸೈಲೆಂಟಾಗಿ ಪಕ್ಕಕ್ಕೆ ಹೋಗ್ಬಿಟ್ರಪ್ಪ. ನೀವು ಹಂಗೆ ಮಾಡ್ತಿದ್ದೀರಿ. ಇಲ್ಲ, ವಾಸ್ತವಿಕ ನಿಜ ಹೇಳಿ ಸರ್, ನಾನು ಸಾಫ್ಟ್ ಆಗಿದ್ದೀನಿ. ಹೌದು ರಂಗನಾಥ್, ಏನು ಮಾಡಲಿ, ಪರಿಸ್ಥಿತಿ ಹಂಗೆ ಮಾಡತ್ತಲ್ಲಪ್ಪ. ನಮ್ಮ ಕೆಲಸದಲ್ಲಿ ನಾವು ತೊಡಗಿದ್ದೀವಿ ರಂಗನಾಥ್. ನಾವು ಬೇರೆ ಪಕ್ಷದವ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. JDSನವರು ಸರ್, ನೀವು ತಲೆ ಕೆಡಿಸ್ಕೊಳ್ಳಿ ಅಂತ ಹೇಳಲಿಲ್ಲ. ನಿಮ್ಮ ಹೌದಪ್ಪ, ಇರುತ್ತೆ ರಾಜಕೀಯದ, ನಾವೇನು ಮಾಡೋಕ್ಕಾಗತ್ತೆ. ಒಂದು ಸಣ್ಣ ಸಾಫ್ಟ್ನೆಸ್ ಇರುತ್ತೆ, ಅನಿವಾರ್ಯ. ಕೆಲವು ಸರಿ ಹಂಗೆ ಆಗತ್ತಪ್ಪ, ಏನು ಮಾಡೋಣ ಅದಕ್ಕೆ. ಹಂಗೆ ಅಂದ್ಬಿಟ್ಟು ನಾವು ಅವ್ರ ಜೊತೆ ನಾಳೆ ಸೇರ್ಕೊತಾ ಇದ್ದೀವಿ ಅಂತ ಅರ್ಥನಾ? ಖಂಡಿತ ಇಲ್ಲ. ಆದ್ದರಿಂದನೇ ನಾನು ತೀರ್ಮಾನ ಮಾಡಿದ್ದೇನೆ ಕಳೆದ 3 ತಿಂಗಳಿಂದ ಒಂದು ಶಬ್ದ ದೇವೇಗೌಡರ ಬಗ್ಗೆ ಆಗಲಿ ಕುಮಾರಸ್ವಾಮಿ ಬಗ್ಗೆ ಆಗಲಿ ಮಾತನಾಡಬಾರ್ದು ಅಂತ. ಇವತ್ತಲ್ಲ, ಭಾಳ ಹಿಂದೆ ತೀರ್ಮಾನ ಮಾಡಿದೆ. ಯಾಕೆಂದರೆ ನನ್ನ ಉದ್ದೇಶ ಏನಿದೆ, ನನ್ನ ನಾಡಿನ ಜನರ ಒಂದು ನಾಡಿಯ ಮಿಡಿತವನ್ನು ಅರ್ಥ ಮಾಡಿಕೊಂಡು ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಟ್ಟು ನಾನು ಹಗಲು ರಾತ್ರಿ ಮುಂದೆ ಏನು ಮಾಡಬೇಕು, ನಮ್ಮ ಮ್ಯಾನಿಫೆಸ್ಟೋ ಹೇಗಿರಬೇಕು, ನಮ್ಮ ಪ್ರಚಾರ ಕಾರ್ಯ ಹೇಗಿರಬೇಕು, ನನ್ನ ಈ ಒಂದು ಇನ್ನು ಬರುವಂಥ 22 ದಿವಸ ನನ್ನ ಪ್ರವಾಸ ಹೇಗಿರಬೇಕು, ಈ ಬಗ್ಗೆ ನಾನು ಹಗಲು ರಾತ್ರಿ ಚಿಂತೆ ಮಾಡ್ತಿರೋ ಸಮಯದಲ್ಲಿ ಇನ್ನೊಂದು ಪಕ್ಷದ ಮುಖಂಡರ ಬಗ್ಗೆ ನಾನೇ ತಲೆ ಕೆಡಿಸ್ಕೊಂಡೆ. ಆಲ್ ರೈಟ್. ಮಾನ್ಯ ಶ್ರೀ ಯಡಿಯೂರಪ್ಪನವ್ರಿಗೆ ಆಲ್ ದ ಬೆಸ್ಟ್. ನಾವು ಬಯಸೋದು ಎಲ್ಲರಿಗೂ ಒಳ್ಳೇದಾಗಬೇಕು, ಆ ಮೂಲಕ ಕರ್ನಾಟಕಕ್ಕೆ ಒಳ್ಳೇದಾಗಬೇಕು. ಖಂಡಿತ ಅಷ್ಟೇ. ಅದರಲ್ಲೂ ರಾಜ್ಯಗಳು ತಮ್ಮ ಅಧಿಕಾರಗಳನ್ನು ಕಳ್ಕೊಂಡ್ಬಿಡ್ತೀವಿ ಏನೋ ಅನ್ನುವಂಥ ಭಯದ ಪರಿಸ್ಥಿತಿಗೆ ಬರ್ತಾ ಇದ್ದೀವಿ. ಒಂದೇ ಆಸೆ, ಕೆಲವು ವಿಚಾರ ಕರ್ನಾಟಕವನ್ನು ಮಾದರಿ ರಾಜ್ಯ ಮಾಡಿ. ನೋಡಿ, ಬಾವುಟಕ್ಕೆ ಬಂದರೆ ನೀವು ಬೈತೀರಿ ನಮ್ಮನ್ನು. ಏನು ತಪ್ಪು ಸರ್ ಬಾವುಟ? ನಾವೆಂದೂ ಮಾತಾಡಿಲ್ಲ, ಯಾವುದೇ ಬಗ್ಗೆನೂ ನಾವು ಮಾತಾಡಿಲ್ಲ. ನಂದು ಒಂದೇ ಗುರಿ, ಕರ್ನಾಟಕ ರಾಜ್ಯವನ್ನು ಈ ದೇಶದಲ್ಲಿ ಮಾದರಿ ರಾಜ್ಯವನ್ನಾಗಿ ಮಾಡಬೇಕು. ನಮ್ಗೆ ಹಣಕಾಸಿನ ಸಂಪನ್ಮೂಲದ ಯಾವುದೇ ಕೊರತೆ ಇಲ್ಲ. ಮಾದರಿನೂ ಮಾಡಿ, ಸ್ವಾಭಿಮಾನಿ ರಾಜ್ಯನೂ ಮಾಡಿ. ಖಂಡಿತ. ನಾವೆಲ್ಲದಕ್ಕೂ ದಿಲ್ಲಿನಲ್ಲಿ ತಲೆ ಬಗ್ಗಿಸಬಾರ್ದು. ಖಂಡಿತ ಇಲ್ಲ. ಸಣ್ಣ ಪುಟ್ಟ ವಿಚಾರ ಆದರೂ ಎದ್ದು ನಿಂತ್ಕೊಳ್ಳೋ ಥರ ಇರಬೇಕು ನಾವು. ಅದಾರು ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಖಂಡಿತ. ಆಲ್ ರೈಟ್. ಮಾನ್ಯ ಶ್ರೀ ಯಡಿಯೂರಪ್ಪನವರು ನನ್ನ ಜೊತೆ ಇಷ್ಟೊತ್ತು ಮಾತಾಡ್ತಾ ಇದ್ರು. ಗುಡ್ ಪಾರ್ಟಿ, ಗುಡ್ ಲೀಡರ್, ಗುಡ್ ಥಿಂಗ್ಸ್ ಆಗೋದಾದರೆ ನಾವು ಯಾಕೆ ಅದನ್ನು ಬೇಡ ಅಂತೀವಿ ಅಲ್ವಾ ಸರ್? ಥ್ಯಾಂಕ್ ಯು, ಸೋ ನೈಸ್ ಆಫ್ ಯು. ನಾನು ಈ ಸಂದರ್ಶನದೊಂದಿಗೆ ನಿರ್ಗಮಿಸ್ತಾ ಇದ್ದೀನಿ. ಈ ಮಾಲಿಕೆಯಲ್ಲಿ ಇದು ಮೊದಲನೆಯದು. ಉಳಿದವರ ಸಂದರ್ಶನಗಳನ್ನು ಮುಂದಿನ ದಿನಾಂಕಗಳಲ್ಲಿ ನಾನು ನೋಡ್ತೀನಿ ಯಾವ ರೀತಿ ಬರುತ್ತೆ ಅಂತ. ಇದರ ಉದ್ದೇಶ ಅವರ ಬಾಯಲ್ಲಿ ಏನನ್ನೋ ಹೇಳಿಸಿ, ಅವ್ರನ್ನ ಏನನ್ನೋ ಸಿಕ್ಕಿಸಿ ಇನ್ನೇನೋ ಮಾಡಬೇಕು ಅನ್ನೋದಲ್ಲ. ಅವರ ಕನಸುಗಳನ್ನು ನಿಮ್ಮ ಮುಂದೆ ಅವರು ಹಂಚಿಕೊಳ್ಳಿ. ಆ ಕನಸುಗಳನ್ನು ಕೇಳಿದ ಮೇಲೆ ನೀವು ಅವರ ಭವಿಷ್ಯಗಳನ್ನು ರೂಪಿಸಿ ಅನ್ನೋದಕ್ಕಷ್ಟಕ್ಕೆ ಇದರ ಉದ್ದೇಶ. ನೀವು ಇದನ್ನು ಎಂಜಾಯ್ ಮಾಡಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಸೊ. ನಮಸ್ಕಾರ. ಹೋಗ್ಬಿಟ್ಟು ಬರ್ತೀನಿ. ನಾನು ರಂಗನಾಥ್.